ಶ್ರುತಿ ಸ್ಮೃತಿ ವೇದಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮಹಿಂ ವೇದಾಂತತಾರಕಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಕಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅತೀ ಭಗವೋ ಬ್ರಹ್ಮ. ಅಭಕ್ಷಭಕ್ಷಣ ಮಾಡುವಂತಹ ವಾಕ್ಯ ಇದೆಯಲ್ಲ, ಅಭಕ್ಷಭಕ್ಷಣ ಮಾಡೋ ಪರಿಷೇಧ ಮಾಡೋ ವಾಕ್ಯ. ಅಭಕ್ಷಭಕ್ಷಣ ಮಾಡಬಾರ್ದು, ಕಳಂಜನ್ನ ಭಕ್ಷಯೇ ಸುರಾನು. ಆ ವಾಕ್ಯಕ್ಕೆ ಹೇಗೆ ಪ್ರಾಮಾಣ್ಯವೋ ಅಲ್ಲಿನ ಕ್ರಿಯೆ ಇಲ್ಲ, ಮಾಡದೇ ಇದ್ರೆ ಆಯ್ತು, ಅದಕ್ಕೆ ಅದು ಪ್ರಮಾಣ ಇದೆಯೋ ಹಾಗೆ ಜ್ಞಾನವಾಕ್ಯದಲ್ಲಿ ಏನೂ ಮಾಡದೇ ಇರೋದ್ರಿಂದ ಇದ್ರೂ ಕೂಡ ಪ್ರಮಾಣವೇ. ಮಾಡೋದ್ರಿಂದ ಮಾಡದೇ ಇರೋದು ಪ್ರಾಮಾಣ್ಯ ಅಪ್ರಾಮಾಣ್ಯವಲ್ಲ, ನಿಶ್ಚಿತ ಜ್ಞಾನ ಉಂಟಾಗೋದ್ರಿಂದ ನೆನ್ನೆ ಮುಗಿಸಿದ್ರು. ಈಗ ನೀವು ಜ್ಞಾನಿ ಆಗ್ಬಿಟ್ಟು ಏನೂ ಮಾಡಲ್ಲ ಅಂದ್ರೆ ಕರ್ಮವಿಧೀನ ಅಪ್ರಾಮಾಣ್ಯ ಪ್ರಸಂಗ ಆಯ್ತು ಶೇಷ ಆಯ್ತು. ಅದು ಪರಿವ್ರಜಕಾನಂ ಪಾಲ ಪರಿವ್ರಾಜಕಾನಾಂ ಭಿಕ್ಷಾಚರಣಾಧಿಪತ್ ಉತ್ಪನ್ನ ಏಕತ್ವ ಪ್ರತ್ಯಯಾನಾಮಪಿ ಗೃಹಸ್ಥಾದೀನಾಂ ಅಗ್ನಿಹೋತ್ರಾದಿ ಕರ್ಮ ಅನಿವೃತ್ತಿ ಚೇತ್. ಈಗ ಪರಿವ್ರಾಜಕರಿಗೆ ಒಂದು ನಿಯಮ ಉಂಟು ಇಲ್ವೋ? ಪರಿವ್ರಾಜಕರಿಗೆ ಸಪ್ತಾಗಾರ ಭಿಕ್ಷೆ ನಿಯಮ ಇದೆ, ಇದ್ದೇ ಸ್ವಾಮಿ ತಗೊಂಡಿರ್ಬೇಕು, ಪ್ರಧಾನಕ್ಕೆ ತಗೊಂಡಿದ್ದಾರೆ. ಏಕತ್ವ ಜ್ಞಾನಿಗೆ ಯಾವ ಸಪ್ತಾಗಾರ ಭಿಕ್ಷೆ ಮಾಡಬೇಕು. ಶೌಚಾದಿಗಳಲ್ಲಿ ಗೃಹಸ್ಥರಿಗೆ ದುಪ್ಪಟ್ಟು ಅವನು ಮಣ್ಣು ಇತ್ಯಾದಿನ ಹಾಕೋಬೇಕು, ಇತ್ಯಾದಿ ನಿಯಮ ಇದೆಯಲ್ಲ. ಹಾಗೆ ಬಲಿರಾಜಕರಿಗೂ ಭಿಕ್ಷಾಚರಣೆ ಮುಂತಾದ ನಿಯಮಗಳಿದೆ. ಅವನು ಉತ್ಪನ್ನ ಏಕತ್ವ ಪ್ರತ್ಯಯನ್ನು ಉಂಟು ಮಾಡಿಕೊಂಡವನು ಅಂದ್ರೆ ಜ್ಞಾನಿಯಾದವನು. ಪರಿವ್ರಾಜಕನಾಗಿ ತತ್ವಜ್ಞಾನಿ ಆಗಿದ್ರು ಕೂಡ ಅವನಿಗೆ ಕೆಲವು ನಿಯಮ ಉಂಟಪ್ಪ. ಸ್ನಾನಾದಿಗಳಲ್ಲಿ ಶೌಚಾದಿಗಳಲ್ಲಿ ನಿಯಮ ಉಂಟು ಭಿಕ್ಷೆಯಲ್ಲಿ. ಅದೇ ರೀತಿ ಗೃಹಸ್ಥರು ಕೂಡ ತತ್ವಜ್ಞಾನಿ ಆಗಿದ್ರೆ ಅವರು ತತ್ವಜ್ಞಾನಿ ಆಗಿರ್ಲಿ, ಅಗ್ನಿಹೋತ್ರಾದಿ ಕರ್ಮದ ನಿವೃತ್ತಿ ಯಾಕಾಗಬೇಕು, ಮಾಡ್ಕೊಂಡು ಹೋಗ್ರಿ. ಪರಿವ್ರಾಜಕರ ನಿಯಮ ಇರುವ ಹಾಗೆ ಗೃಹಸ್ಥರಿಗೂ ನಿಯಮ ಇರುತ್ತೆ. ತತ್ವಜ್ಞಾನ ಪಾಠ ತತ್ವಜ್ಞಾನ ಇರಲಿ. ಸತ್ವಜ್ಞಾನ ಆಗೋದೇ ನಾನು ವಿರೋಧ ಅಂತಿಲ್ಲ, ತತ್ವಜ್ಞಾನ ಅದ್ರ ಪಾಡಿಗೆ ಹಾಕೊಳ್ಳಿ. ಅಗ್ನಿಹೋತ್ರಾದಿ ಕರ್ಮ ಯಾಕೆ ಬಿಡಿಸ್ತೀರಾ ನೀವು ಅಂತ, ಅದ್ರ ಪಾಡಿಗೆ ನಡೀಲಿ ಅಗ್ನಿಹೋತ್ರಾದಿಗಳು ಅಂತಂದ್ರೆ ಹಾಗಲ್ಲ. ಪ್ರಾಮಾಣ್ಯ ಚಿಂತಾಯ ಪುರುಷ ಪ್ರವೃತ್ತಿ ಅದೃಷ್ಟಾಂತತ್ವ. ಬಹಳ ಒಳ್ಳೆ ವಾಕ್ಯ ಇದು. ಯಾವಾಗಲೂ ಅಷ್ಟೇ, ಶಾಸ್ತ್ರ ಪ್ರಾಮಾಣ್ಯ ವಿಚಾರ ಮಾಡುವಾಗ ವ್ಯಕ್ತಿ ದೃಷ್ಟಾಂತ ಕೊಡಬಾರ್ದು. ಜನಕಾದಿಗಳು ತತ್ವಜ್ಞಾನ ಇದು ಕರ್ಮ ಮಾಡಿಸ್ತಿದ್ರಲ್ಲ, ನೀವು ಎಷ್ಟೋ ಜನ ತತ್ವಜ್ಞಾನ ವಿಶಿಷ್ಟ ಕರ್ಮ, ಅದರಿಂದ ತತ್ವಜ್ಞಾನಿ ಕರ್ಮ ಮಾಡ್ಲಿ ಅಂತ ಹಾಗೆ ದೃಷ್ಟಾಂತ ಕೊಡಬಾರ್ದು. ಪ್ರಾಮಾಣ್ಯದ ಚಿಂತೆ ಮಾಡ್ಬೇಕು. ಶಾಸ್ತ್ರ ಪ್ರಾಮಾಣ್ಯಕ್ಕೆ ಮೀಮಾಂಸಾದಿ ಕ್ರಮದಿಂದ ಉಪಕ್ರಮ ಏನರ್ಥ ಆ ಅರ್ಥ ಮಾಡ್ಬೇಕೆ ಹೊತ್ತು ವಾಕ್ಯಕ್ಕೆ ವ್ಯಕ್ತಿ ದೃಷ್ಟಾಂತ ಕೊಟ್ಟು ಅವ್ರ ತತ್ವಜ್ಞಾನ ಹೌದು ಅಲ್ಲೋ ಹಿಂಗೆ ಗೊತ್ತಾಗತ್ತೆ. ಓ ಇವರು ಬೆಂಗಳೂರು ಶಿವಮೊಗ್ಗದಲ್ಲಿ ಮಹಾರಾಜ ಭಕ್ತಿ ಇದ್ದಾರೆ, ರಮೇಶ್ ಹಂತಿ ಎಲ್ಲ ಇದಾವೆ. ಅಲ್ಲ, ನಾಯಿನ ಅವರು ತುಕ ಇಟ್ಕೊಳ್ತಿದ್ರು, ಈರುಳ್ಳಿ ರೊಟ್ಟಿ ತಿಂತಿದ್ರು. ಯಾಕೆ ತಿನ್ಬಾರ್ದು, ಅವ್ರು ಜ್ಞಾನಗಳೇ ಮಾಡ್ತಿದ್ದಲ್ಲ ಹಾಗೆ ಹೀಗೆ ಅಂತ. ಅವರು ಈರುಳ್ಳಿ ತಿಂತಿದ್ದವು, ನಾಯಿನ ಇಟ್ಕೊಳ್ತಿದ್ರು ಪಕ್ಕದಲ್ಲಿ, ಮುಗಿಸಿದ್ರು. ತಪ್ಪು ಯಾಕೆ, ಏನು ಅವರಂಥ ದೊಡ್ಡವರೇ ಮಾಡಿದಾಗ. ಯಾವಾಗಲೂ ಶಾಸ್ತ್ರ ಪ್ರಾಮಾಣ್ಯ ವಿಚಾರ ಮಾಡಿ ಬಂದಾಗ ವ್ಯಕ್ತಿ ದೃಷ್ಟಾಂತ ಕೊಡಬಾರ್ದು. ವ್ಯಕ್ತಿ ದೃಷ್ಟಾಂತ ಅದು ವೈಯಕ್ತಿಕ. ಅದು ಅವರು ಇನ್ನೂ ಜ್ಞಾನಗಳನ್ನು ಬಾಧ ಮಾಡಕ್ ಕೂತ್ಕೊಂಡ್ರೆ ಪ್ರೂವ್ ಹಂಗೆ ಮಾಡ್ತೀಯ. ನಂಬಿಕೆ ಶ್ರದ್ಧಾ ವಿಚಾರ ಆಗುತ್ತೆ. ಅವ್ರು ಯಾವತ್ತು ಶಾಸ್ತ್ರ ಸಾರ್ವಕಾಲಿಕವಾಗಿ ಏಕರೂಪ, ವ್ಯಕ್ತಿ ಆಯಾ ಕಾಲಕ್ಕೆ ಹುಟ್ಕೊಂಡು ಹೋಗ್ತಾನೆ. ಅವನ ದೇಹ ಆರೋಗ್ಯವೋ ಅವನ ದೇಶಾಚಾರವೋ ಅವನು ಹೆಂಗೋ ಇರ್ತಲ್ಲ, ಅದಂತೆ ಅವನು ಇರ್ತಾನೆ. ಆ ವ್ಯಕ್ತಿ ನಡವಳಿಕೆಗೂ ಶಾಸ್ತ್ರ ಪ್ರಾಮಾಣ್ಯಕ್ಕೂ ಸಂಬಂಧ ಇಲ್ಲ. ಮಾನ್ಯವಾಗಿ ತತ್ವಜ್ಞಾನಿಗಳು ಶಾಸ್ತ್ರದಂತೆ ಇರ್ತಾರೆ ಅನ್ನೋದು ಸಾಮಾನ್ಯ ನಿಯಮ. ಅಂದ್ರೆ ಎಲ್ಲಾದ್ರೂ ಅತಿಕ್ರಮ ಆಗಿದ್ರೆ ಅದು ಅವೈಯಕ್ತಿಕ ಶಾಸ್ತ್ರದ ಹೊಣೆಗಾರಿಕೆ ಅಲ್ಲ. ಹಾಗಾಗಿ ಪ್ರಾಮಾಣ್ಯದ ಚಿಂತೆ ಮಾಡಕ್ ಹೊರಟಾಗ ನಾವು ಪುರುಷ ಪ್ರವೃತ್ತಿಯನ್ನು ದೃಷ್ಟಾಂತ ಇಟ್ಕೋಬಾರ್ದು. ಅಗ್ನಿಹೋತ್ರ ಮಾಡ್ಲಿ, ತತ್ವಜ್ಞಾನ ಆದ್ಮೇಲೆ ಅಗ್ನಿಹೋತ್ರ ಮಾಡ್ಲಿ,
ಅಲ್ಲ ಮಾಡ್ತಾ ಇದ್ರಲ್ಲ, ಎಷ್ಟೋ ಜನ ಇದ್ರಲ್ಲ, ಆ ದೃಷ್ಟಾಂತ ಕೊಡ್ಬಾರ್ದು. ನಹಿ ನಾಭಿಚರೆ ಇತಿ ಪ್ರಸಿದ್ಧಮಪಿ ಅಭಿಚರಣಂ ಕಶ್ಚಿತ್ ಕುರ್ವನ್ ದೃಷ್ಟಃ ಇತಿ ಶತ್ರು ದ್ವೇಷರಹಿತೇನಾಪಿ ವಿವೇಕಿನ ಅಭಿಚರಣಂ ಕ್ರಿಯತೆ. ನಾಭಿಚರೇತ್ ಅಂತ ಇದೆ ಧರ್ಮಶಾಸ್ತ್ರ. ಯಾವ ಕಾರಣಕ್ಕೂ ಆಭಿಚಾರಿಕ ಕರ್ಮ ಮಾಡಬಾರ್ದು. ಬ್ರಾಹ್ಮಣನಾದವನು ಆಭಿಚಾರಿಕ ಕರ್ಮ ಮಾಡಿ ಪತಿತನಾಗ್ತಾನೆ ಅಂತ ಹೇಳಿದ್ದಾರೆ. ಗಪ್ಪಸು ಹೇಳಿದ್ದಾರೆ, ಆಭಿಚಾರಿಕ ಕರ್ಮ ಮಾಡಬಾರ್ದು. ಈ ರೀತಿ ಪ್ರಸಿದ್ಧ ಮಾಡಿದ್ರು ಕೂಡ ಯಾವನೋ ಒಬ್ಬ ಆಭಿಚಾರಿಕ ಕರ್ಮ ಮಾಡ್ತಾ ಇರೋದು ಕಂಡುಬಿಡ್ತೀನಿ, ನೋಡ್ಬಿಡ್ತೀನಿ. ಯಾವನೋ ಒಬ್ಬ ಬ್ರಾಹ್ಮಣನಿಗೆ ಯಾವ ತುಂಬಾ ಕಿರುಕುಳ ಮಾಡ್ತಿರ್ತಾನೆ ಅಕ್ಕಪಕ್ಕದವರು. ತುಂಬಾ ಕಿರಿಕಿರಿ ಮಾಡಿದಾಗ ಅವನಿಗೆ ಆ ಕಿರಿಕಿರಿ ತಡ್ಕೊಳಕ್ಕಾಗದೆ ಅವನು ಆಭಿಚಾರಿಕ ಕ್ರಮ ಮಾಡ್ಬಿಡ್ತಾನೆ. ಆಭಿಚಾರಿಕ ಕ್ರಮ ಮಾಡ್ದ ಅಂತ ಹೇಳಿ ಇವು ಇನ್ನೊಬ್ಬ ವಿವೇಕಿ, ಅವನಿಗೆ ಯಾರ ಮೇಲೆ ದ್ವೇಷ ಇಲ್ಲ, ಅವನು ಯಾವನೊಬ್ಬ ದ್ವೇಷ ಮಾಡ್ತಿರ್ತಾನೆ. ಅದು ಅವನು ಮಾಡ್ಬೇಕು ನನಗೆ ಕಾಲು ಮಾಡಕ್ಕಾಗಲ್ಲ. ವಿವೇಕಿ ಆಗಿದ್ದಾನೆ, ಅವನಿಗೆ ಯಾರನ್ನೂ ದ್ವೇಷ ಇಲ್ಲ, ಅದು ಅವನನ್ನ ಯಾರೋ ದ್ವೇಷ ಮಾಡ್ತಿರ್ತಾರೆ ಅಕ್ಕಪಕ್ಕದವರು. ಅದು ಇವನಿಗೆ ದ್ವೇಷ ಇರಲ್ಲ, ಅವ್ರಿಗೆ ದ್ವೇಷ ಇರುತ್ತೆ. ಅದನ್ನ ಅವ್ರು ಮಾಡಿದ್ರ ಆಭಿಚಾರಿಕ ಕರ್ಮನ ಇವನು ಮಾಡ್ಲಿ ಅಂತ ಹಾಗೆ ಮಾಡಕ್ ಬರಲ್ಲ. ಆಭಿಚಾರಿಕ ಅಂದ್ರೆ ಇನ್ನೊಬ್ರು ಹಾಳ ಹೋಗಲಿ ಮಾಡುವ ಒಂದು ಕರ್ಮ ಅದು. ಇನ್ನೊಬ್ರು ಸಾಯಲಿ, ಕೈಕಾಲು ಮುರ್ಕೊಳ್ಳಿ, ಅಪರಹ್ಯಾಮ್ಯಾಸ್ಯಂ ಅಪರಹ್ಯಾಮಿತೆ ಬಾಹು, ನಿನ್ನ ಕೈ ತಿರ್ಚಿ ಬಿಡ್ತೀನಿ, ನಿನ್ ಕಾಲನ್ನು ತಿರ್ಚಿ ಬಿಡ್ತೀನಿ, ಮುಖ ಸ್ವಟ್ಟ ಮಾಡ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಇದು ಅಭಿಚಾರಿಕ ಕರ್ಮ ಅದು. ಅದು ಮಾಡಿದ್ರೆ, ಆ ಹೋಮ ಮಾಡಿದ್ರೆ ಶತ್ರುವಿಗೆ ಆ ರೀತಿ ಕೆಟ್ಟ ಫಲ ಆಗತ್ತೆ. ಆದ್ರೆ ಅದನ್ನ ಮಾಡ್ಕೂಡುದು ಶಾಸ್ತ್ರ ನಿಷೇಧ ಮಾಡಿದೆ. ನಿನಗೆ ದ್ವೇಷ ಮಾಡುದು, ಬೈದು ಒಂದು ಮಾಡುದು ಕೂಡ ನೀನು ತಡ್ಕೋ. ನೀನ್ ಏನ್ ಮಾಡುದು ಆಭಿಚಾರಿಕ ಮಾಡಕ್ ಹೋಗ್ಬೇಡ. ಯಾಕೆಂದ್ರೆ ನಿಂದೇ ಪಾಪಕರ್ಮ ಅವನ ಹತ್ರ ಮಾಡಿಸ್ತಾ ಇದೀನಿ, ಸಮಾಧಾನ ಮಾಡ್ಕೋ. ನಿನ್ನಲ್ಲಿ ಏನೋ ಒಂದು ಪಾಪಕರ್ಮ ಇದ್ದಿದ್ರಿಂದ ಆ ಪಾಪಕರ್ಮ ಅವನ ಮೂಲಕ ನಿನ್ಗೆ ಪಾಪಕರ್ಮ ಫಲ ಕೊಡ್ತಾ ಇದೆ. ಹಂಗಲ್ಲಮ್ಮ, ಇವಾಗ ನಮ್ಗೆ ನಮ್ಮ ಸಿದ್ಧಾಂತ ಏನು, ಎಲ್ಲರೂ ನಾನೇ ಇರೋನು, ಎಲ್ಲವೂ ನಾನೇ, ಇಡೀ ಜಗತ್ತೆಲ್ಲ ನಂದೇ ಸ್ವರೂಪ, ನಂದೇ ಸ್ವರೂಪ. ಅದು ನಮ್ಮ ಮಕ್ಕಳು ಏನು ತಪ್ಪು ಮಾಡ್ಬಿಟ್ರು ಅಂತ ಹೇಳಿ ನಾವು ಆಭಿಚಾರ ಮಾಡ್ಬಿಡ್ತೀವ? ಸರಿ ಮಾಡೋದು ಹಂಗಲ್ಲ. ನಾವು ಕೆಲಸ ಮಗು ಬಂದು ಹೊಡೆಯುತ್ತಪ್ಪ ಮಾಡುತ್ತೆ, ನಾವ್ ಏನ್ ಮಾಡ್ತೀವಿ? ಅಯ್ಯೋ ಮಗು ಹೊಡೆದ ಮಾಡಿದ್ವಿ, ನಾವು ಸಹಿಸ್ಕೊಳಲ್ವಾ? ಅಲ್ಲ, ನಿಜ ವ್ಯತ್ಯಾಸ ಇದೆ, ಒಪ್ಕೊಳ್ತೀನಿ. ವ್ಯತ್ಯಾಸ ಇದ್ರೂ ಕೂಡ ನಮ್ಮ ಪರೀಕ್ಷೆ, ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇರೋದು. ನಾವು ಎಲ್ಲರಲ್ಲೂ ಸರ್ವಭೂತವಾದ ಹಿತವನ್ನು ಬಯಸುತ್ತಾ ಶಬ್ದ ಮಾದಿಗಳನ್ನು ಅಳವಡಿಸ್ಕೋಬೇಕು, ನಾವು ರಾಗದ್ವೇಷ ಬಿಡಬೇಕು ಅನ್ನೋ ಆ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ನಾವು ಹಾಗಾದ್ರೆ ಎಲ್ರಿಗೂ ಹೊಡಿತ ಬಿಡ್ತಿದ್ರೆ ರಾಗದ್ವೇಷ ಮಾಡ್ಬೇಕು, ಕೋಪತಾಪ ಮಾಡ್ಕೋಬಾರ್ದು ಅಂತ ಅರ್ಥವೇ ಇಲ್ಲ ಆಗತ್ತೆ. ಅವಾಗ ಅಲ್ಲ, ಅದು ಎಷ್ಟೊತ್ತಿಗೆ ಆಗುತ್ತೆ ಅಂದ್ರೆ ಅವ್ರವ್ರು ಬಿಟ್ಟಿದ್ದು. ಅಲ್ಲಮ್ಮ, ಎಷ್ಟೊತ್ತಿಗೆ ಸಹಿಸ್ಕೊಳಕ್ ಆಗತ್ತೆ ಅಂತ ಕೇಳಿದ್ರಲ್ಲ, ಅದು ಅವ್ರವ್ರು ಬಿಟ್ಟಿದ್ದು. ಇನ್ನು ಮಹಾತ್ಮರಿಗೆ ಸಹಿಸ್ಕೊಳ್ತಾರಪ್ಪ, ಎಷ್ಟು ಬೈದು ಹೊಡೆದು ಕೂಡ ಏನು ಮಾಡೋದಪ್ಪ ಅಂಥವ್ರು ಇರ್ತಾರೆ ಲೋಕದಲ್ಲಿ. ಇನ್ನು ಕಾಶಿಲೊಬ್ರು ಇದ್ದು, ಅಲ್ಲ ವೀಕ್ನೆಸ್ ಏನಿಲ್ಲ. ಯಾಕೆಂದ್ರೆ ಅವನಿಗೆ ಒಂದು ವಿವೇಕ ಇದೆ. ಏನು ಅಂದ್ರೆ, ನಾನು ಅವನು ಬೈದೆ, ನಾನೇನು ವ್ಯತ್ಯಾಸ ಆಯ್ತು? ನನಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಅವನು ಬೈದ ಅಂತ ಅದು ನನ್ಗೆ ಆ ಯೋಚನೆ ಬೇಡ. ಅವ್ನಿಗೆ ಯಾವಾಗ ಗೊತ್ತಾಗತ್ತೆ ಅದು ಭಗವಂತ ಅವ್ನಿಗೆ ಏನು ಪನಿಷ್ಮೆಂಟ್ ಕೊಡ್ತಾನೋ ಏನ್ ಮಾಡ್ತಾನೋ ಅವ್ನು ಮಾಡ್ಕೊಳ್ತಾನೆ. ನಾನ್ ಮಾತ್ರ ಫರ್ಮ್ ಆಗಿರ್ತೀನಿ, ನಾನು ಕೋಪತಾಪ ಮಾಡ್ಕೊಳಲ್ಲ, ರಾಗದ್ವೇಷ ಮಾಡ್ಕೊಳಲ್ಲ. ನಾನು ಮನಸ್ಸನ್ನು ಯಾವಾಗ ಬೈತಾನ ಕನಸಲ್ಲಿ ಎಷ್ಟೋ ಜನ ಬೈಯೋರು ಇರ್ತಾರೆ. ಕನಸಲ್ಲಿ ಬೈದು ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡಿದ್ವಿ, ಕನಸ್ತಾನೆ ಸುಳ್ಳು. ಹಾಗೆ ಇದು ಒಂದು ಕನಸು ಅಂದ್ಕೊಂಡ್ಬಿಟ್ಟು ಆ ರೀತಿ ಸಮಾಧಾನ ಮಾಡ್ಕೊಳ್ಳೋದು ಇಲ್ಲ. ಭಗವಂತ ನನ್ನ ಪರೀಕ್ಷೆ ಮಾಡ್ತಾ ಇದೀನಿ, ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಲ್ಲ ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡುವವರು ಒಂದು ನಿಯಮ ಇಟ್ಕೋಬೇಕು. ಏನು, ಯಾರನ್ನು ನಾನು ದ್ವೇಷ ಮಾಡೋದಿಲ್ಲ, ಯಾರಿಗೂ ನಾನು ಶತ್ರು ಮಾಡೋದಿಲ್ಲ ಅಂತ. ಯಾಕೆ ಎಲ್ಲವೂ ಭಗವಂತನ ರೂಪ ಅಂತ ಆದ್ದರಿಂದ ನಾನು ಯಾರಿಗಾದ್ರೂ ಬೈದು ಹೊಡೆದು ಮಾಡಿದ್ರೆ ನನ್ನ ಸ್ವಾಮಿಯೇ ಅಲ್ಲಿ ಕೂತಿದ್ದಾನೆ, ಅವನಿಗೆ ನೊಂದ್ಕೊಂಡ್ಬಿಡ್ತಾನೆ. ಅವನು ಬೈತಾನೆ ಅಂತ ಹೇಳಿ ನಾಯಿ ನಮ್ ಕಾಲ್ ಕಚ್ಚತ್ತೆ, ನಾಯಿ ಕಾಲ್ ಕಚ್ಚೋಣ ನಾವು? ನಾಯಿ ಕಚ್ಚತ್ತೆ ಹೌದು, ಯಾಕಂದ್ರೆ ಅವ್ರು ಯಾವಾಗ ಒಳ್ಳೇದ್ ಮಾಡ್ತೀವೋ ಅವ್ರು ದೇವರ ಅಂಶಗಳನ್ನ ಪಡ್ಕೊಳ್ತಾರೆ.
ಈ ಅವ್ರು ಕೆಟ್ಟದ್ ಮಾಡೋರು ಬೇರೆ ಯಾವ್ದೋ ಅಂಶಗಳನ್ನ ಪಡ್ಕೊಳ್ತಾರೆ, ಅದನ್ನ ಫೈಟ್ ಮಾಡ್ಬೇಕಮ್ಮ. ಅಲ್ಲ, ಫೈಟ್ ಮಾಡುವಾಗ ಇವಾಗ ಅವನು ನಿಮ್ಮ ಶಿಷ್ಯನೋ ತುಂಬಾ ಆತ್ಮೀಯನೋ ತುಂಬಾ ಇದು ಆದ್ರೆ ಒಂದ್ ಮಾತು ಹೇಳ್ಬಹುದು, ಈಗ ಅಲ್ಲ ನಡವಳಿಕೆ ಇದು ಮಾಡಬಾರ್ದು ಅಂತ. ನೀವು ಸಂಬಂಧ ಪಡೆದೇ ಇರೋನು ಅವನು ದುಷ್ಟ ಬುದ್ಧಿ ಇದೆಯಪ್ಪ ಮಾಡ್ತಾನಪ್ಪ, ಏನ್ ಮಾಡ್ತೀರ? ಅವನಲ್ಲಿ ಕೆಟ್ಟ ಬುದ್ಧಿ ಇದೆ, ದುಷ್ಟ ಬುದ್ಧಿ ಇದೆ. ಅದನ್ನ ರಾಜ ಶಿಕ್ಷೆ ಮಾಡ್ಬೇಕು, ನಾವು ಶಿಕ್ಷೆ ಮಾಡೋರಲ್ಲ. ನಾವು ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ನಾವು ಎಲ್ಲವನ್ನೂ ಶೀತ ಉಷ್ಣ ರಾಗದ್ವೇಷ ಹರ್ಷ ವಿಷಯ ಅದೆಲ್ಲ ತಡ್ಕೋಬೇಕು. ನಾವು ಏನನ್ನು ತಡ್ಕೊಳ್ದೆ ಹೋದ್ರೆ ನಾವೆಂತ ಸಾಧಕರಾಗ್ತೀವಿ? ಸಾಧಕರು ಶಬ್ದಕ್ಕೆ ಅರ್ಥ ಏನು? ಕೋಪತಾಪ ಮಾಡ್ಕೊಳ್ದೆ, ಯಾರ ಮೇಲೂ ರಾಗದ್ವೇಷ ಮಾಡ್ಕೊಳ್ದೇನೆ ಎಲ್ಲ ಸಹಿಸ್ಕೊಳ್ದೆ ಆ ಸಾಧಕನ ನಡವಳಿಕೆ. ಸಾಧಕ ಎಲ್ಲ ನೀವು ಅದಂತೆ ಅವರಂತೆ ಕೋಪತಾಪ ರಾಗದ್ವೇಷ ಮಾಡ್ಕೊಂಡ್ರೆ ನೀವೆಂತ ಅಧ್ಯಾತ್ಮ ಸಾಧಕರಾಗ್ತೀರಾ? ನಿಮ್ಗೆ ಸಾಧಕತ್ವ ಹೋಗ್ಬಿಡುತ್ತೆ. ಅದೇ ನಿಮ್ಮ ಎಕ್ಸಾಮ್ ಪರೀಕ್ಷೆ. ಇಲ್ಲಮ್ಮ, ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ. ನಿಮಗೆ ಕೋಪ ಮಾಡ್ಕೊಳ್ಳಲ್ಲ ಇರ್ಬಹುದು, ನೀವು ಹೇಳಿದ್ರೆ ವೀಕ್ ಅಂತ ಆಗ್ಬಹುದು, ನಾವು ಒಪ್ಕೊಳ್ತೀನಿ. ಆದ್ರೆ ನಮ್ ಕಡೆಯಿಂದ ನಾವು ಹೇಗಿರ್ಬೇಕು ಯೋಚನೆ ಮಾಡ್ಬೇಕೆ ಹೊರತು ಅವನು ಹೇಗಿರ್ಬೇಕು ನಾವು ಯೋಚನೆ ಮಾಡ್ಬಾರ್ದು. ಅವನು ಹೇಗಾದ್ರೂ ಅವನ ಸ್ವಭಾವ ಅಂತ ಅವನಿದ್ದಾನೆ. ನನ್ನ ಇವಾಗ ಒಂದು ಸ್ವಾಮಿಗಳು ಒಂದು ಚೇಳು ಒಂದು ಇದು ಬಿತ್ಬಿಡ್ತು ಹೊಂಡನೇ, ಅಯ್ಯೋ ಸತ್ತು ಹೋಗುತ್ತೆ ಅಂತ ಹೇಳಿ ಬೊಕ್ಸಲ್ಲಿ ತಗೊಂಡು ಈ ಹೊರಗೆ ಹಾಕಿದ್ರು. ಅದು ಕಚ್ಬಿಡ್ತು. ಅದು ಮತ್ತೆ ಅದಕ್ಕೆ ಹೋಯ್ತು ಒಳಗೆ. ಅಯ್ಯೋ ಇನ್ನೊಂದ್ಸಲ ಕಚ್ತು. ಈಗ 3 ಸಲ ಕಚ್ತು ಮಾಡಿದಾಗ ಒಬ್ರು, ಏನ್ ಸ್ವಾಮಿಗಳೇ ನೀವು ಮತ್ ಕಚ್ತಾ ಇದೆ ಮತ್ ಅದನ್ನೇ ಮುಟ್ತಿದಿರಲ್ಲ ಅಂದ್ರೆ, ಅಲ್ಲ ಅದೇ ಅದ್ರ ಸ್ವಭಾವ ಬಿಡ್ತಿಲ್ಲ ಅಂತೆ, ನಾನೇ ನನ್ನ ಸ್ವಭಾವ ಬಿಡ್ಬೇಕು ಅಂದತ್ತು. ನನ್ನ ಸ್ವಭಾವ ನಾನು ಅದನ್ನ ಕಾಪಾಡೋದು, ಅದ್ರ ಸ್ವಭಾವ ಕಚ್ಕೊಳ್ಳಿ, ನನ್ನ ಸ್ವಭಾವ ನಾ ಯಾಕೆ ಬಿಡ್ಬೇಕು ಅಂತಂದಂತೆ. ಅದು ದೊಡ್ಡ ಗುಣ. ಅದು ದಂಡನ ದಶಗುಣ ರಾಜನಿಗೆ, ನಾವಲ್ಲ. ದಂಡ ಅವ್ನು ಮಾಡ್ಬೇಕು. ಇದನ್ನ ರಾಜ ಪ್ರಜೆ ಶಿಕ್ಷಕ, ಅವನು ಪ್ರಜೆಗಳನ್ನ ಸಹಿತ ನಡ್ಕೋಬೇಕು. ಅವನು ನಮ್ಗೆ ಆ ಪವರ್ ಕೊಟ್ಟಿಲ್ವಲ್ಲ. ನಿಮ್ಗೆ ಎಲ್ಲರೂ ಸಿದ್ಧಿಸುವ ಪವರ್ ಯಾಕೆ? ಅದನ್ನ ನೀವು ಹಾಗೆ ಪವರ್ ತಗೊಂಡು ನೀವು ಶಿಕ್ಷೆ ಮಾಡಕ್ ಕೂತ್ಕೊಂಡ್ರೆ ನಿಮ್ಗೆ ಅಧ್ಯಾತ್ಮ ಮಾರ್ಗ ಎಂತ ಬಂತು? ಈ ಆತ್ಮಜ್ಞಾನ ಮಾರ್ಗ ನಿಮ್ಗೆ ಸಿಗೋದೇ ಇಲ್ಲ. ಅದು ಒಪ್ಕೋತೀನಿ. ನೀವು ಪ್ರತೀಕಾರ ಮಾಡೋದಾದ್ರೆ ಮಾಡ್ಬೋದು. ನಾವು ಪ್ರತೀಕಾರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಅವ್ರಿಗೆ ಈಕ್ವಲ್ ಆಗ್ತೀರ ಅಷ್ಟೇ. ಹಂಗಲ್ಲ, ಶಿಕ್ಷಕರಲ್ವಲ್ಲ ನೀವೇನು. ಅವನು ಶತ್ರು. ಅವನು ಶಿಕ್ಷಕ ಮಾಡೋಕೆ ನಿಮ್ಗೆ ಅವನ ಶಿಕ್ಷೆ ನಿಮ್ ಶಿಕ್ಷೆನ ಅವನು ಒಪ್ಪಲ್ಲ. ಹಾ ಅಲ್ಲ ಹಂಗಲ್ಲ. ಅದು ನಮ್ಮ ಶಾಸ್ತ್ರದಲ್ಲಿ ಮಾನಾಪಮಾನೋ ತುಲ್ಯೋ ಮಿತ್ರಾದಿ ಪಕ್ಷಯೋ. ಏನ್ ಹೇಳ್ತಾರೆ? ಇವಾಗ ಚಾಮುಂಡಿ ದೇವಿ ಲೈಕ್ ಅವ್ರು ಯಾರು ಕೊಂದಿರೋದು, ಆತರ ಭಸ್ಮಾಸುರನ್ನ ಇದು ಮಾಡಿರೋದು, ನರಸಿಂಹ ಅದೆಲ್ಲ ರೂಪ ತಗೊಂಡು ದುಷ್ಟನ್ನ ಆತರ ನಮ್ಮಲ್ಲಿ ಒಂದು ಅಂಶ ಇರ್ಬೇಕಂದ್ರೆ ಆ ಪವರ್ ನ ಯೂಸ್ ಮಾಡ್ಕೊಂಡು ನಾವು ಇದು ದುಷ್ಟಶಕ್ತಿನ ಸ್ವಲ್ಪ ಕಮ್ಮಿ ಮಾಡ್ಬೇಕಲ್ಲ. ದುಷ್ಟಶಕ್ತಿ ಕಮ್ಮಿ ಮಾಡ್ಬೇಕು ಅದಮ್ಮ. ಅದು 2 ತರ ಅಮ್ಮ. ದುಷ್ಟಶಕ್ತಿ ಕಮ್ಮಿ ಮಾಡ್ತೀನಿ ಮಾಡೋರು ಅವರ ಜನಾಂಗ ಬೇರೆ. ಅದು ಇವರು ವೇದಾಂತಕ್ಕೆ ತಮ್ಮನ್ನ ತೊಡಗಿಸ್ಕೊಂಡವರು. ನಾವು ಅಧ್ಯಾತ್ಮ ಸಾಧಕರು ಅನ್ನೋರು ನಾನ್ ಮಾಡಲ್ಲ ಅಂದ್ರೆ ಮಾಡ್ಕೋತಾನಪ್ಪ, ನನಗ್ ಬೇಡಪ್ಪ, ನಾನು ನಿನ್ ತಿದ್ದೋದು ನಂಗೆ ಅವಶ್ಯಕತೆ ಇಲ್ಲ, ನಾನು ನನ್ನ ಆತ್ಮೋದ್ಧಾರ ಮಾಡ್ಕೋತೀನಿ. ನೀನ್ ಬೈತೀಯೋ ಬೈಯಿ, ಅದ್ ನಿನ್ ಇಚ್ಛೆ ಅಂತ ನೀನ್ ಎಷ್ಟಾದ್ರು ಬೈಕೋ, ಅದು ನಿನ್ ಬಿಟ್ಟಿದ್ದು, ನನಗೆ ಅದನ್ನ ಎಫೆಕ್ಟೇ ಆಗಲ್ಲ ಅಂತಾನೆ. ತೊಂದರೆ ಮಾಡ್ತೀಯಾ, ತೊಂದರೆ ಮಾಡ್ರು ನಾನು ಹೆಂಗ ಸಹಿಸ್ಕೊತೀನಿ ಮಾಡ್ಕೊತೀನಿ ಹೋಗ್ತಾನೆ. ಅದು ಅವ್ನ ದೊಡ್ಡ ಗುಣ. ಅದು ಕಷ್ಟ. ಅದು ಎಲ್ರು ಮಾಡಕ್ಕಾಗಲ್ಲ. ಬೈದ್ರು ಹೊಡೆದ್ರು ಅದಕ್ಕೆ ತೊಂದರೆ ಕೊಟ್ಟರು ಕೂಡ ಸಹಿಸ್ಕೊಂಡು ತನ್ನ ಮಾರ್ಗೆ ಹೋಗೋದಿದೆಯಲ್ಲ, ಅದು ಬಹಳ ಮೇಲ್ಮಟ್ಟದ್ದು. ಇಲ್ಲಿ ಯಾವನು ಆಭಿಚಾರಿಕ ಕರ್ಮ ಮಾಡಬಾರ್ದು ಧರ್ಮಶಾಸ್ತ್ರದ ಒಂದು ನಿಷೇಧ ಇದೆ. ಅದು ಪ್ರತಿಷೇಧ ಮಾಡಿದೆ. ಆಭಿಚಾರ ಕರ್ಮ ಪ್ರತಿಷೇಧ ಮಪಿ. ಯಾವನೋ ಒಬ್ಬ ಆಭಿಚಾರ ಕರ್ಮ ಮಾಡ್ತಿರ್ತಾನೆ, ಇನ್ಯಾರಿಗೋ ಒಬ್ಬನಿಗೆ ನಂಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ, ನಾನು ಕೈಕಾಲ ಮುರಿತೀನಿ ಅಂತ ಹೇಳಿ ಆಭಿಚಾರ ಮಾಡ್ತಾನೆ ಅಂತ ಕಂಡಿದೆ ಅಂತ ಹೇಳಿ, ಇನ್ನೊಬ್ಬ ಯಾವನೋ ಒಬ್ಬ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇರೋನು, ಅವನಿಗೆ ದ್ವೇಷವಿಲ್ಲ ಯಾರೋ ಮೇಲೂ, ಅದೇ ಇವನನ್ನು ದ್ವೇಷ ಮಾಡ್ತಿರ್ತಾರೆ ಯಾರೋ ಶತ್ರು, ಅದು ಮಾಡು, ಅವ್ರು ಮಾಡ್ತಿಲ್ಲ ನೀನು ಮಾಡು ಅಂತ ಹೇಳಿ ಹೇಳಕ್ಕಾಗಲ್ಲ. ಇದು ಸಹಿಸ್ಕೋತೀನಿ, ಸಹಿಸ್ಕೋಬಹುದು, ಮಾಡಲೇಬೇಕು, ನಿಯಮ ಇಲ್ಲ. ದ್ವೇಷರಹಿತ ಏನಾಪಿ ವಿವೇಕಿಲ್ಲ. ದ್ವೇಷವಿಲ್ಲದೆ ಇರ್ತಕ್ಕಂಥ ವಿವೇಕಿಯು ಶತ್ರುಗಳ ವಿಷಯದಲ್ಲಿ ಇವನಿಗೆ ಶತ್ರು ಅಲ್ಲ,
ಧರ್ಮರಾಜನಿಗೆ ದುರ್ಯೋಧನ ಶತ್ರು ಅಲ್ಲ, ದುರ್ಯೋಧನಿಗೆ ಧರ್ಮರಾಜ ಶತ್ರು. ಧರ್ಮರಾಜನಿಗೆ ದೊಡ್ಡಪ್ಪನ ಮಗ, ನಮ್ಮ ವಂಶದವನು, ನಮ್ಮ ನೀವನು ಅಂತ ಅಭಿಮಾನ. ಆ ಉತ್ತರ ಗೋಗ್ರಹ ಇದರಲ್ಲಿ, ಉತ್ತರ ಗೋಗ್ರಹ ಅಲ್ಲ, ಇದರಲ್ಲಿ ಘೋಷಯಾತ್ರೆಯಲ್ಲಿ, ಘೋಷಯಾತ್ರೆಗೆ ಬಂದಾಗ ಆ ಗಂಧರ್ವರು ದುರ್ಯೋಧನ ಹೊಕ್ಕೊಂಡು ಹೋಗ್ಬಿಡ್ತಾರೆ. ಆ ದುರ್ಯೋಧನ ಹೆಂಡತಿ ಯಾರವಳು, ಹೆಸರು ಬರ್ಸೋಯ್ತಪ್ಪ, ಭಾನುಮತಿ. ಭಾನುಮತಿ ಮುಂತಾದವರಲ್ಲ, ಅಯ್ಯೋ ಧರ್ಮರಾಜ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಬಿಡಿಸಿರಿ, ನನ್ನ ಗಂಡನ ಹೊತ್ಕೊಂಡು ಹೋಗ್ಬಿಟ್ರು ಗಂಧರ್ವರು ಅಂತ ಹೇಳ್ಬಿಟ್ಟು ಎಲ್ಲರೂ ಹೊತ್ಕೊಂಡು ಹೋಗ್ಬಿಡ್ತಾರೆ. ಧರ್ಮರಾಜ ಅರ್ಜುನ್ ಕಳಿಸ್ತಾನೆ ಹೋಗ್ಬಿಡಿಸ್ಬಾ ಅಂತ. ಎಷ್ಟು ಅವಮಾನ ಮಾಡಿದ್ದಾರೆ ಸಭೆಯಲ್ಲಿ. ದ್ರೌಪದಿ ಸೀರೆ ಎಳೆದಿದ್ದಾರೆ, ಕೆಟ್ಟ ಬೈದಿದ್ದಾರೆ, ಎಷ್ಟೆಲ್ಲ ತಿರಸ್ಕಾರ ಮಾಡಿದ್ದಾರೆ. ಭೀಮ ಅದೇ ಹೇಳ್ತಾನೆ, ಅಯ್ಯೋ ನಾವು ಮಾಡ್ಬೇಕಾದ ಕೆಲಸ ಗಂಧರ್ವರು ಮಾಡಿದ್ದಾರೆ, ಅಣ್ಣ ಸುಮ್ಮನೆ ಹೊಕ್ಕೊಂಡು ಹೋಗ್ಲಿ ಅಂತಾನೆ. ಹೊತ್ಕೊಂಡು ಹೋಗ್ಲಿ ಅವ್ರನ್ನ, ಸಾಯಿಸ್ಲಿ ನಮ್ಗೇನಂತೆ ಅಂತ. ಅರ್ಜುನ್ ಧರ್ಮರಾಜ ಒಪ್ಪಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಅನ್ಯೋನ್ಯ ಕಲಹ ಪ್ರಾಪ್ತಿಯ ವಯಂ ಪಂಚಶತಾನಿಂಚ, ಅನ್ಯಸ್ಮಿನ್ ಕಲಹ ಪ್ರಾಪ್ತಿಯ ವಯಂ ಪಂಚೋತ್ತರ ಶತಾನಿಂಚ ಅಂತಾನೆ. ನಮ್ಮಿಬ್ಬರಲ್ಲಿ ಕಲಹ ಉಂಟಾದ್ರೆ ನಾವು 5 ಜನ, ಅವ್ರು 101 ಜನ. ಆದ್ರೆ ನಮಗೂ ಬೇರೆಯವ್ರಿಗೂ ಜಗಳ ಆದ್ರೆ ನಾವು 105 ಜನ ಒಂದ್ ಕಡೆ. ಆ ಗಂಧರ್ವರು ಬೇರೆಯವರು, ನಮ್ಮ ವಂಶದವರು, ನಮ್ಮ ದೊಡ್ಡಪ್ಪನ ಮಕ್ಕಳು, ನಾವು ಅವರು ಒಂದಾಗಿ ಯುದ್ಧ ಮಾಡ್ಲೇಬೇಕು, ಏನ್ ಮಾಡಕ್ಕಾಗಲ್ಲ, ನಮ್ಮ ವಂಶ ನಾವು ಬಿಡಿಸ್ಬೇಕು ಅಂತಾನೆ. ಅವ್ರು ಎಂತ ಅಭಿಮಾನ. ಎಷ್ಟು ಆ ಸಭೆಯಲ್ಲಿ ಮಾಡಿದ ಅವಮಾನ ಎಷ್ಟು ನೋಡಿದಿರ, ಕೇಳಿದಿರ ಮಹಾಭಾರತದಲ್ಲಿ ಎಷ್ಟು ಮಾಡ್ತಾನೆ, ಎಷ್ಟು ಕೆಟ್ಟ ಬೈತಾನೆ. ದುರ್ಯೋಧನ, ದುಶ್ಯಾಸನ ಇದೆಲ್ಲ ಬೈಯೋದು. ಆ ದ್ರೌಪದಿ ಒಳಗಿರಲ್ಲ, ಹೊರಗಾಗಿದ್ದಾಗ ಎಳ್ಕೊಂಡ್ಬಂದು ಮುಡಿ ಎಳ್ಕೊಂಡ್ಬಂದು ಸೀರೆ ಎಲ್ಲ ಎಳೆದು ಅವಮಾನ ಮಾಡ್ತಾ ಬೆಚ್ಚೆ ಮಾಡ್ತೀವಿ, ಅವಮಾನ ಮಾಡಿ ಹೊರಟಿದ್ದಾರೆ. ಅಷ್ಟೆಲ್ಲ ಮಾಡೋ ಹೊರಟಿದ್ರು ಕೂಡ ಧರ್ಮರಾಜ ಅದಾದನ್ನು ಜ್ಞಾಪಿಸ್ಕೋದೇನಿಯೇ ಆ ಬಿಡಿಸ್ಕೊಂಡ್ ಬಂದ, ಅರ್ಜುನ ಹತ್ರ ಬಿಡಿಸಿದ ಅಂತಂದ್ರೆ ಧರ್ಮರಾಜನ ಗುಣ ಇಂಥ ದೊಡ್ಡ ಗುಣ. ರಾಜನೀತಿಯಲ್ಲಿ ಇದು ಒಪ್ಪದೆ, ಚಾಣಕ್ಯ ಒಪ್ಪದೇ ಇರ್ಬೋದು. ಚಾಣಕ್ಯ ಇದೆಲ್ಲ ಶತ್ರುಗಳ ವಿಷಯಕ್ಕೆ ಹೀಗಲ್ಲ, ಶತ್ರು ಭಾವನೆ ಇಲ್ಲ ಅವನಿಗೆ. ಶತ್ರು ಭಾವನೆಯನ್ನು ಮುಂದೆ ಯಾಕೆ ಯುದ್ಧ ಮಾಡ್ದ ಹಾಗಾದ್ರೆ ಅಂತಂದ್ರೆ ಅದು ಅಮ್ಮನ ಮಾತು. ಅದು ಕೊನೆಗೆ ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ರಾಜ್ಯ ಕೇಳ್ದ, ನಮ್ದು ನಿಮ್ ಷರತ್ತಂತೆ ನಾವು ವನವಾಸ ಅಜ್ಞಾತವಾಸ ಮಾಡ್ಕೊಂಡ್ ಬಂದ್ವಿ, ನಮ್ಮ ರಾಜ್ಯ ನಮ್ಗೆ ವಾಪಸ್ ಕೊಡಿ ಅಂತ. ಕೊಡಲ್ಲ ಅಂತಂದ್ರು. ಇವಾಗ ಏನ್ ಮಾಡ್ಬೇಕು ಅಂತ ಕೊನೆಗೆ 5 ರಾಜ್ಯ ಅದು 5 ಗ್ರಾಮ ಆದ್ರೂ ಕೊಡಿ ಇಂದ. ನಮ್ಮ 5 ಗ್ರಾಮ ಕೊಡಿ ಸಾಕು, ಎಲ್ಲ ನೀವೇ ಇಟ್ಕೊಳ್ಳಿ ಅಂತಂದ. 5 ಗ್ರಾಮ. ಸೂಜಿ ಚುಚ್ಚಿದ ಎಷ್ಟು ಜಾಗ ಆಗುತ್ತೋ ಅಷ್ಟು ಕೊಡಲ್ಲ ಅಂದ ಅವನು. ಸೂಜಿ ಚುಚ್ಚಿದ ಎಷ್ಟು ಜಾಗ ಚುಚ್ಚುತ್ತೆ, ಒಂದು ಹಿರಿಯ ಕೂರಕ್ಕಾಗಲ್ಲ ಅಲ್ಲಿ, ಅಷ್ಟು ಜಾಗನೂ ಕೊಡಲ್ಲ, ಬೇಕಾದ್ರೆ ಕಸ್ಕೊಳ್ಳಿ ತಾಕತ್ತಿದ್ರಿಂದ. ಅವಾಗ ಕುಂತಿ ಏನಂದು, ಯಾವುದೇ ಕಾರಣಕ್ಕೂ ಸಂಧಿ ಮಾಡ್ಕೋಬೇಡ, ಯುದ್ಧ ಮಾಡಿ ಅಂತ ಕಳ್ಸಿದ್ಲು ಕೃಷ್ಣ ಹತ್ರ. ಯಾರ ಮಾತನ್ನು ಲೆಕ್ಕ ಮಾಡ್ಕೊಂಡಿಲ್ಲ ಧರ್ಮರಾಜ. ಭೀಮ ಯುದ್ಧ ಮಾಡೋಣ ಅಂದ, ದ್ರೌಪದಿ ಯುದ್ಧ ಮಾಡೋಣ ಅಂದ. ದ್ರೌಪದಿ ನೀವ್ ಯಾರು ಯುದ್ಧ ಮಾಡ್ತಾರೆ, ನನ್ನ ಮಕ್ಕಳಿಗೆ ಯುದ್ಧ ಮಾಡಿಸ್ತೀನಿ ಅಂತಂದ್ಲು. ಎಲ್ಲ ಯುದ್ಧ ಮಾಡೋಣ ಅಂತ. ಧರ್ಮರಾಜ ಯಾರು ಜನ ಅಮ್ಮ ಹೇಳ್ದು ಯುದ್ಧ ಮಾಡ್ಲೇಬೇಕು ನೀನು ಅಂತ. ಇದು ಅದಂದೋಳು ನೋ ವಿಚಾರ ಅಂದ್ರು, ಅದು ಇದೇ ಇಲ್ಲ ಅಂದ್ರು. ದೂಸರ ಬಾತ್ ನಹಿ ಅಂದ್ಬಿಟ್ಟ ಅವನು. ಇನ್ನೊಂದು ಮಾತೇ ಇಲ್ಲ, ಅಮ್ಮ ಯುದ್ಧ ಮಾಡು ಅಂತೇನೆ ಯುದ್ಧ ಮಾಡ್ತೀನಿ ನಾನು, ಆ ಸತ್ತು ಬರೋಲ್ಲ ಅಂತ. ಅವಾಗಲೇ ತೀರ್ಮಾನ ಮಾಡಿದ್ದು ಧರ್ಮರಾಜ. ಎಷ್ಟು ಅಮ್ಮನ ಮೇಲೆ ಗೌರವ ಅಂತಂದೆ ಅವನಿಗೆ. ಅಮ್ಮನ ಸಾಕ್ಷಾತ್ ಮಾತ ದೇವೋಭವ ಅಂತ ಆಗಿದ್ದ ಅವನು. ಧರ್ಮರಾಜನ ಗುಣ ಬಹಳ ದೊಡ್ಡ ಗುಣ, ಅದು ಬಹಳ ಒಂದು ಲೋಕೋತ್ತರ ವ್ಯಕ್ತಿ ಅವನು, ಮಹಾತ್ಮ ಅವನು. ಈ ದ್ವೇಷರಹಿತೇನ ವಿವೇಕಿನ, ದ್ವೇಷವೇ ಇಲ್ಲದೇನೋ ವಿವೇಕಿಯಾದವನು ಶತ್ರು ವಿಷಯದಲ್ಲಿ ಅಭಿಚಾರ ಮಾಡಬೇಕು ಅಂತ ಕಂಡಿಲ್ವಲ್ಲ, ಮಾಡೋಲ್ವಲ್ಲ. ನಚ ಕರ್ಮ ವಿಧಿ ಪ್ರವೃತ್ತಿ ನಿಮಿತ್ತೆ ಭೇದ ಪ್ರತ್ಯಯ ಬಾಧಿತೆ ಅಗ್ನಿಹೋತ್ರಾದು ಪ್ರವರ್ತಕ ನಿಮಿತ್ತಮಸ್ತಿ ಬಲುರಾಜಕಸ್ಯ ಭಿಕ್ಷಾಚರಣಾದೌ ಮುಮುಕ್ಷಾದಿ ಪ್ರವರ್ತಕಂ. ಇನ್ನೊಂದು ದೃಷ್ಟಾಂತ ಕೊಟ್ಟ ಅವನು. ಏನ್ ದೃಷ್ಟಾಂತ ಕೊಟ್ಟ? ಸನ್ಯಾಸಿಗೂ ಭಿಕ್ಷಾಚರಣಾದಿ ನಿಯಮ ಇದೆಯಲ್ಲ, ಆ ನಿಯಮದಂತೆ ಜ್ಞಾನ ಆದ್ಮೇಲೆ ಹೇಗೆ ಆ ನಿಯಮ ಪಾಲಿಸ್ತಾನೋ, ಗೃಹಸ್ಥನು ಕೂಡ ತತ್ವಜ್ಞಾನ ಅದು ಅಗ್ನಿಹೋತ್ರಾದಿ ಮಾಡ್ಲಿ ಅಂತಂದ. ಹಂಗ ಆಗಲ್ಲ ಅಂತ ಇದ್ದಾರೆ ಈ ವಾಕ್ಯದಲ್ಲಿ. ಏನಂತಿದ್ದಾರೆ? ಕರ್ಮವಿಧಿ ಪ್ರವೃತ್ತಿಗೆ ಭೇದ ಪ್ರತ್ಯಯ ಸತ್ಯತ್ವ ಬುದ್ಧಿ ಇರ್ಬೇಕು. ಅಗ್ನಿಹೋತ್ರಾದಿ ಕರ್ಮ ಮಾಡೋಕ್ಕೆ ನಾನ್ ಮಾಡುವವನು, ದೇವತೆಗಳು ಮಾಡಿಸ್ಕೊಳ್ಳೋರು, ಅಗ್ನಿಯಾದಿಗಳು ಅಧಿಕರಣ ಸಾಧನ ಆಗಿದೆ ಅಂತ ಈ ಭೇದ ಪ್ರತ್ಯಯ ಸತ್ಯತ್ವ ಬುದ್ಧಿ ಇದ್ದರೆ ಕರ್ಮ ಮಾಡಕ್ಕಾಗತ್ತೆ. ಅದು ಬಾಧಿತವಾಗ್ಬಿಟ್ಮೇಲೆ, ಬಾಧಿತವಾಗಿದೆ ಏನೋ ಸುಳ್ಳು ಅಂತ ಗೊತ್ತಾದ್ಮೇಲೆ, ನನಗಿಂತ ಬೇರೆ ದೇವತೆಗಳೂ ಇಲ್ಲ, ಈ ಜಗತ್ತೂ ಇಲ್ಲ, ಈ ಸಂಹಾರಗಳೂ ಇಲ್ಲ, ನಾನು ಕರ್ತೃವೂ ಅಲ್ಲ,
ಸಮಸ್ತವನ್ನು ಆತ್ಮಜ್ಞಾನ ಬಾಧೆ ಮಾಡ್ಕೊಂಡ್ಮೇಲೆ ಮತ್ತೆ ಅಗ್ನಿಹೋತ್ರ ತೊಡಗೋದಕ್ಕೆ ಅವ್ರು ನಿಮಿತ್ತ ಇಲ್ಲ. ಆದ್ರೆ ಸನ್ಯಾಸಿಗೆ ಜ್ಞಾನವಾದ್ರೂ ಈ ಭಿಕ್ಷಾದಿ ತೊಡಗು ನಿಮಿತ್ತ ಇದೆ. ಏನ್ ನಿಮಿತ್ತ? ಹಸಿವು ಅನ್ನೋದು ಪ್ರಾಕೃತಿಕ, ಅದು ಸ್ವಾಭಾವಿಕವಾದ ದೋಷ. ಅದು ಅಗ್ನಿಹೋತ್ರ ಸ್ವಾಭಾವಿಕ ಅಲ್ಲಪ್ಪ, ಪ್ರಾಕೃತಿಕ ದೋಷದಿಂದ ಹೊರಲ್ಲಪ್ಪ ಅವನು. ಅಗ್ನಿಹೋತ್ರಾದಿಗಳನ್ನು ಮಾಡೋದಕ್ಕೆ ವರ್ಣಾಶ್ರಮದ ಅಭಿಮಾನ ಕಾರಣ, ಕರ್ತೃತ್ವದ ಅಭಿಮಾನ ಕಾರಣ. ಅದೇ ಭಿಕ್ಷಾಚರಣೆ ಮಾಡೋದಕ್ಕೆ ವರ್ಣಾಶ್ರಮ ಕಾರಣ ಅಲ್ಲ, ಕರ್ತೃತ್ವ ಬುದ್ಧಿ ಕಾರಣ ಅಲ್ಲ, ಪ್ರಾಕೃತಿಕ ದೋಷ. ಯಾವುದೋ 6 ಗಂಟೆ 8 ಗಂಟೆ ಹಸಿವು ಆಗುತ್ತೆ, ಶೈದ್ಯ ಧರ್ಮ ಅದು. ನೀವು ಹಸಿವು ಬಾಯಾರಿಕೆಗೆ ಯಾವ ಇದು ಬರಲ್ಲ, ವಿಧಿ ನಿಷೇಧ ಬರಲ್ಲ. ಯಾವ್ಯಾವ ಹಸಿವು ಆಗುತ್ತೋ ಅದಕ್ಕೆ ನಮ್ಮ ಸ್ವಾಮಿಗಳು ಪರಮಹಂಸ ಮೀಮಾಂಸಾದಲ್ಲಿ ಸನ್ಯಾಸಿಗೆ ಒಂದೇ ಹೊತ್ತು ಊಟ ನಿಯಮ ಆದ್ರೂ ಕೂಡ ರಾತ್ರಿ ಹಸಿವು ಆದ್ರೆ ತಿನ್ಲಿ, ಏನು ದೋಷ ಇಲ್ಲ. ಅದೇನು ಪ್ರತ್ಯಯ ಬರಲ್ಲ. ಹೇಗೆ ಸ್ತ್ರೀ ಸಂಘ ಮಾಡಿದ್ರೆ ಪ್ರತ್ಯಯ ಬರುತ್ತೋ, ಅಥವಾ ಬೇರೆ ಧನ ಕನಕಾದಿ ಇಟ್ಕೊಂಡು ವಾಹನ ಅಭಿಮಾನ ಪಡ್ಕೊಂಡು ಪ್ರತ್ಯಯ ಬರುತ್ತೋ, ಹಾಗೆ ಹಸಿವಿಗೋಸ್ಕರವಾಗಿ ಅವನು ತಗೊಂಡು ತಿಂದ್ರೆ ಅದು ಯಾವ ದೋಷವೂ ಅಲ್ಲ. ಹಸಿವಿಲ್ಲ ಅಂದ್ರೆ ಅವನೇ ತಿನ್ನಕ್ ಹೋಗಲ್ಲ. ಅವನೇನು ಹಸಿವಿದೆ ಅದು ತಿನ್ಬೇಕು ಅಂತ ಹೇಳಿ ವಿಧಿ ಮಾಡಕ್ ಬರಲ್ಲ. ಹಸಿವಿದೆ ಹೋಗಿ ತಿನ್ಬೇಡ ನಿಷೇಧ ಮಾಡ್ತಾ ಕೇಳಲ್ಲ. ಯಾಕೆ ಹೇಳು? ಪ್ರಾಣಿ ಧರ್ಮ ಅದು. ಪ್ರಾಣನ ಧರ್ಮ ಪ್ರಾಣಿ ಧರ್ಮ. ಪ್ರಾಣಿ ಧರ್ಮ ಇದೆಯಲ್ಲ, ಅದನ್ನ ಶಾಸ್ತ್ರವಾಕ್ಯದಿಂದ ಉಲ್ಲಂಘನೆ ಮಾಡ್ಕೊಳ್ಳಲ್ಲ, ವಿಧಿ ಮಾಡ್ಕೊಳ್ಳಲ್ಲ. ಅದೇ ಅಗ್ನಿಹೋತ್ರಾದಿಗಳು ಹಂಗಲ್ಲ, ಪ್ರಾಣಿ ಧರ್ಮ ಅಲ್ಲ ಅದು. ಅಗ್ನಿಹೋತ್ರಾದಿಗಳು ಮಾಡೋದಕ್ಕೆ ವಿಶೇಷವಾದ ಅಭಿಮಾನ ಬೇಕು. ನಾನು ಬ್ರಾಹ್ಮಣ, ಅದರಲ್ಲೂ ನಾನು ಅಧಿತ ವೇದ, ನಾನು ಗೃಹಸ್ಥ ಜಾತಪುತ್ರ ಇದ್ದೀನಿ, ನನಗೆ ಇಂಚಿಂತ ಈ ಎಲ್ಲ ಭೇದ ಪ್ರತ್ಯಯ ಸತ್ಯತ್ವ ಇಟ್ಕೊಂಡು ಅಗ್ನಿಹೋತ್ರ. ಕರ್ಮವಿಧಿ ಪ್ರವೃತ್ತಿಗೆ ನಿಮಿತ್ತ ಭೇದ ಪ್ರತ್ಯಯ. ಆ ಭೇದ ಪ್ರತ್ಯಯವು ಬಾಧಿತವಾಗಿದೆ. ಅಂದೇನೋ ಇದೆಲ್ಲ ಸುಳ್ಳು, ಇಲ್ಯೂಷನ್ನು, ಬರೀ ಭ್ರಾಂತಿ, ತೋರಿಕೆ. ಆ ರೀತಿ ಆದಾಗ ಅಗ್ನಿಹೋತ್ರಾದಿಗೆ ಪ್ರವರ್ತಕ ನಿಮಿತ್ತ ಇಲ್ಲ. ಆದ್ರೆ ಪರಿವ್ರಾಜಕನಿಗೆ ಭಿಕ್ಷಾಚರಣಾದಿಗಳಲ್ಲಿ ಪ್ರವರ್ತಕ ನಿಮಿತ್ತ ಇದೆ. ಬಭುಕ್ಷಾದಿಗಳು, ಬಭುಕ್ಷಾ ಪಿಪಾಸ, ಬಾಯಾರಿಕೆ ಅನ್ನೋದ್ರಿಂದ ನೀರ್ಕೊಳಕ್ ಹೋಗ್ತಾನೆ. ಹಸಿವು ಅನ್ನೋ ನಿಮಿತ್ತದಿಂದ ಭಿಕ್ಷೆ ತಗೊಳಕ್ ಹೋಗ್ತಾನೆ. ಅದಕ್ಕೆ ನಿಮಿತ್ತ ಅದು ಯಾರು ಮಾಡಿದಲ್ಲ, ಪ್ರಕೃತಿಯಿಂದ ಸಹಜವಾಗಿ ಆಗೋ ಶರೀರ ಧರ್ಮ. ಅದು ಶರೀರ ಧರ್ಮಕ್ಕೂ ಅಗ್ನಿಹೋತ್ರ ಶರೀರ ಧರ್ಮ ಅಲ್ಲಪ್ಪ. 1-2 ಮಾಡೋದಕ್ಕೆ ಅಗ್ನಿಹೋತ್ರ ಇರುವಂತ ಅಲ್ಲಪ್ಪ. 1-2 ಮಾಡೋದಕ್ಕೆ ಶರೀರ ಧರ್ಮ ಹೋಗಲೇಬೇಕು. ಕಟ್ಕೋ, ನೀನು ಕರ್ಮ ಮಾಡೋ ಹಾಗಿಲ್ಲ, ಕ್ರಿಯೆ ಮಾಡೋ ಹಾಗಿಲ್ಲ, 1-2 ಮಾಡೋ ಹಾಗಿಲ್ಲ ಅಂತ ಅರ್ಥ ಇದೆ. ಅದಕ್ಕೆ ಕಿತ್ಕೊಂಡ್ ಬರುತ್ತದ ಅದ್ರ ಬಾಳಿಗೆ. ಅಲ್ಲನಯ್ಯ, ಜ್ಞಾನ ಆಗ್ಬಿಟ್ಟು 1-2 ಮಾಡದೇ ಮಾಡ್ಬೇಕು, ಯಾವ ಕರ್ಮವನ್ನು ಮಾಡಬಾರ್ದು, ಕ್ರಿಯೆನೂ ಮಾಡಬಾರ್ದು, 1-2 ಮಾಡಬಾರ್ದು ಅಂತಂದ್ರೆ ಸಾಧ್ಯ ಇದೆಯಾ? ಶರೀರ ಧರ್ಮ ಏನು, ಅದಂತ ಉಸಿರಾಟ ಹೇಗೋ, ಕಣ್ಣು ರಪ್ಪೆ ಬಿಡ್ಸೋದು, ನಾಡಿ ಬಡ್ತಾ ಹೇಗೋ, ಊಟ. ಇನ್ನು ಎಕ್ಸ್ಟ್ರಾ ಕರ್ಮ ಮಾಡಲ್ಲ. ಏನೋ ದೇಹೇಂದ್ರಿಯ ಸುಖಕ್ಕಾಗಿ ಕರ್ಮ ಮಾಡಲ್ಲ. ಇಂದ ಟಿವಿ ನೋಡ್ತೀನಿ, ಅದ್ ಮಾಡಕ್ ಹೋಗಲ್ಲ. ಸಂಗೀತ ಕಚೇರಿಗೆ ಹೋಗ್ತೀನಿ, ಅದೇ ಕ್ಯಾಬ್ರಾ ಡ್ಯಾನ್ಸ್ ನೋಡಕ್ ಹೋಗ್ತೀನಿ, ಅದೇ ಇನ್ನೇನು ಹೋಟ್ಲ್ ಹೋಗ್ತೀನಿ, ಅದೆಲ್ಲ ಮಾಡಲ್ಲ. ಕಿವಿಗೆ ಇಂಪು ಅಂತ ಹೋಗಲ್ಲ. ಸಂಗೀತ ಕಿವಿ ಹೇಗೆ ರೂಪ ಕಣ್ಣಿಗೆ ಸಂತೋಷ ಕೊಡುತ್ತೋ, ಶಬ್ದ ಕಿವಿಗೆ ಸಂತೋಷ ಕೊಡುತ್ತೆ. ಕಿವಿ ಅದು ಅವನಿಗೆ ಹೊರಗಡೆಯಿಂದ ಸಂತೋಷ ಆಗ್ಬೇಕಾಗಿಲ್ಲ. ಅವನಿಗೆ ಏನಿದ್ರು ಸ್ವರೂಪವೇ ಆನಂದ ಸ್ವರೂಪ, ಆತ್ಮಾರಾಮ. ಅವನು ತನ್ನ ನಿಜವಾದ ಸ್ವರೂಪ ಆನಂದ ಸ್ವರೂಪ. ಆನಂದ ಸ್ವರೂಪದಲ್ಲಿ ನೆಲೆ ನಿಂತ ಮೇಲೆ ಎಲ್ಲ ಸಂಗೀತವೂ ಸುಳ್ಳು, ಟಿವಿಯೂ ಸುಳ್ಳು, ಪ್ರಪಂಚವೇ ಸುಳ್ಳು ಮೇಲೆ ಅದು ಸುಳ್ಳನ್ನು ಯಾಕೆ ಕಟ್ಟಿಸ್ಕೊಂಡು ಹೋಗ್ತಾನೆ? ಭಿಕ್ಷಾಚರಣೆ ಸುಳ್ಳಲ್ವೋ? ಅಂದ್ರೆ ಸುಳ್ಳೆ. ದೇಹ ಧರ್ಮದಿಂದ ನೀನು ಮಾಡ್ತಾ ಇದ್ದಾನೆ ಅನ್ಸಿದ್ದೆ ಹೊರತು ಅವ್ನಿಗೆ ಅಲ್ಲೂ ಕರ್ತೃತ್ವ ಬುದ್ಧಿ ಇಲ್ಲ. ಭಿಕ್ಷಾಚರಣೆ ಮಾಡುವಾಗಲೂ ನಾನು ಮಾಡುವವನು, ಭಿಕ್ಷೆ ಒಂದು ಕ್ರಿಯೆ ಇದೆ, ಭಿಕ್ಷೆ ವಸ್ತು ಇದೆ, ಅದು ಕ್ರಿಯೆ ಇದೆ, ಅದೆಲ್ಲ ಸತ್ಯತ್ವ ಬುದ್ಧಿ ಇರಲ್ಲ. ಪ್ರಾಕೃತಿಕವಾಗಿ ನಡೆಯುತ್ತೆ ಅಷ್ಟೇ. ಅದು ನೋಡೋರ ಕಡೆಯಿಂದ ಹೇಳಿದ್ದೇ ಹೊರತು ಅವನ ಕಡೆಯಿಂದ ಮಾಡಿದ್ದಲ್ಲ. ಅದು ಇವಾಗ ಅವನ ಕಡೆಯಿಂದ ಅದನ್ನೂ ಅವನು ಮಾಡಿಲ್ಲ, 1-2 ಮಾಡಿಲ್ಲ, ಕುಡಿದು ತಿಂದು ಮಾಡಿಲ್ಲ, ಕುಡಿಯೋ ತಿನ್ನೋದನ್ನು ಮಾಡಲ್ಲ. ಇದು ಅದು ಅವನಿಗೆ ಗೊತ್ತಾಗುವ ಅನುಭವ. ಇದು ಇಹಾಪಿ ಅಕರಣೆ ಪ್ರತ್ಯವಾಯ ಭಯಂ ಪ್ರವರ್ತಕಂ ಚೇತ್. ಅಲ್ಲ ಸ್ವಾಮಿ, ಅಲ್ಲಿ ಹಾಗೆ ಹಸಿವು ಬಾಯಾರಿಕೆ ಪ್ರವರ್ತಕವೋ, ಇಲ್ಲೂ ಮಾಡದೆ ಹೋದ್ರೆ ಪ್ರತ್ಯವಾಯ ಬರುತ್ತೆ ಅಂತ ಒಂದು ಇದೆಯಲ್ಲ, ಅದು ಪ್ರವರ್ತಕವಾಗಬಹುದಲ್ಲ. ಪ್ರತ್ಯವಾಯ ಬರುತ್ತೆ ಅಂದ್ರೆ ದೋಷ ಬರುತ್ತೆ ಅನ್ನುವಂತಹ ಒಂದು ನಿಮಿತ್ತದಿಂದ ಅವನು ಮಾಡ್ಬಹುದಲ್ಲ, ಅದು ಪ್ರವರ್ತಕವಾಗಬಹುದಲ್ಲ. ಭಿಕ್ಷಾದಿಗಳಿಗೆ ಹಸಿವು ಬಾಯಾರಿಕೆ ಹೇಗೆ ಪ್ರವರ್ತಕವೋ, ಪ್ರತ್ಯವಾಯ ಉಂಟಾಗತ್ತೆ ಅನ್ನೋ ದೋಷವೇ ಪ್ರವರ್ತಕವಾಗಬಹುದಲ್ಲ ಅಗ್ನಿಹೋತ್ರಕ್ಕೆ. ಅದನ್ನ ಮಾಡ್ಲಿ ಅಂತಂದ್ರೆ ಆಗಲ್ಲ.
ಭೇದ ಪ್ರತ್ಯವದು ಅಧಿಕೃತತ್ವ. ಭೇದ ಪ್ರತ್ಯಯ ಉಳ್ಳವರಿಗೆ ಆ ಪ್ರತ್ಯವಾಯ ಅಧಿಕಾರಿ ಆಗ್ತಾರೆ. ಈಗ ಭೇದ ಪ್ರತ್ಯಯ ಇದೆ ಮೇಲೆ ಪ್ರತ್ಯವಾಯವು ಕಾಣೋದೇ ಇಲ್ಲ. ಪುಣ್ಯವೂ ಕಾಣಲ್ಲ, ದೋಷವೂ ಕಾಣಲ್ಲ. ಪ್ರತ್ಯವಾಯನೇ ದೋಷ. ದೋಷವೂ ಕಾಣಲ್ಲ ಅವನಿಗೆ. ಅವನ ದೃಷ್ಟಿಯಲ್ಲಿ ದೋಷವೆಂಬುದು ಕೂಡ ಕಲ್ಪಿತವೇ, ಪುಣ್ಯವೂ ಕಲ್ಪಿತವೇ. ಪುಣ್ಯ ಪಾಪ ಮೀರಿತಾರೆ. ಆತ್ಮಸ್ವರೂಪಕ್ಕೆ ಪುಣ್ಯ ಪಾಪ ಸಂಬಂಧ ಇಲ್ಲ. ನೈನಂ ಕೃತಾಕೃತೆ ತರತಃ ಸರ್ವಂ ಪಾಪ್ಮಾನಂ ತರತಿ. ಸರ್ವಂ ಪಾಪ ಅಂದ್ರೆ ಪುಣ್ಯವೂ ಪಾಪವೇ. ನೈನಂ ಪಾಪ್ಮಾ ತಪತಿ ಸರ್ವಂ ಪಾಪ್ಮಾನಂ ತಪತಿ ಅಂತ ಶ್ರುತಿ ಪುಣ್ಯ ಪಾಪಗಳನ್ನು ಸುಟ್ಟಾಕ್ಬಿಡ್ತಾನೆ. ಯಾವ ಪುಣ್ಯ ಪಾಪ ಇವನಿಗೆ ಏನು ಎಫೆಕ್ಟ್ ಮಾಡೋದಿಲ್ಲ. ಅಂಥ ತತ್ವಜ್ಞಾನದಲ್ಲಿ ನೆಲೆ ನಿಂತ ಮಹಾತ್ಮನಿಗೆ ಅಗ್ನಿಹೋತ್ರ ಹೆಂಗೆ ಬರುತ್ತೆ? ಗೃಹಸ್ಥನಾಗಿ ತತ್ವಜ್ಞಾನವಾದ್ರೂ ಸನ್ಯಾಸಿ ಬಿಟ್ಟೇ ಬಿಡ್ತಾರೆ ಅಗ್ನಿಹೋತ್ರ ಕರ್ಮವನ್ನು. ಪಶ್ಚಿಮ ನಿಮಿತ್ತ ಪರಿತ್ಯಾಗ ಅದು ಬೇರೆ, ನಿಮಿತ್ತ ಅಂತ ಮಾಡಿದ್ರು ಅವನಿಗೆ ಏನು ಉಂಟಲ್ಲ ಅನ್ನೋ ವಿಷಯ ಬೇರೆ. ಆದರೆ ಬಿಡೋದು ಒಂದು ಇದೆಲ್ಲ ಕ್ರಿಯೆ ಅಲ್ಲ. ಬಿಡೋದು ಸ್ವಭಾವ, ಮಾಡೋದು ಕ್ರಿಯೆ. ಎರಡು ಜ್ಞಾನ ಆದ್ಮೇಲೆ, ಗೃಹಸ್ಥರಾಗಿ ಜ್ಞಾನ ಆದ್ಮೇಲೆ ಬಿಡಬೇಕು ಅಂತ ಅದು ಒಂದು ಕ್ರಿಯೆ ಆಯ್ತಲ್ಲ, ಅದನ್ನ ಯಾಕೆ ಮಾಡ್ಬೇಕು ಅಂದ್ರೆ ಬಿಡೋ ಕ್ರಿಯೆ ಅಲ್ಲ. ಬಿಡೋದಕ್ಕೆ ಮಾಡದೇ ಇದ್ರೆ ಆಯ್ತು. ಮಾಡೋದು ಕ್ರಿಯೆ, ಮಾಡೋದಕ್ಕೆ ಎಫರ್ಟ್ ಹಾಕ್ಬೇಕು. ಬಿಡೋದಕ್ಕೆ ಎಫರ್ಟ್ ಬಿಟ್ಟರೆ ಆಯ್ತು. ಬಿಡೋದು ಒಂದು ಕ್ರಿಯೆ ಅಲ್ಲ ಅದು. ನಾನು ಇವಾಗ ಸತ್ಯನಾರಾಯಣ ಪೂಜೆ ಮಾಡ್ತಿಲ್ಲ, ಅದೇನು ಕ್ರಿಯೆ ಮಾಡ್ತಿದ್ಯಾ? ಅದ ಇನ್ಯಾವುದೋ ಒಂದು ಕರ್ಮ ಮಾಡ್ತಾ ಇಲ್ಲ, ಸೋಮ್ಯಾಗ ಮಾಡ್ತಿಲ್ಲ, ಕ್ರಿಯೆ. ನಾನು ಮಾಡದೇ ಇರೋದು ಕ್ರಿಯೆ ಆಗಲ್ಲ. ಅದು ಭೇದ ಪ್ರತ್ಯಯ ವತಃ ಭೇದ ಪ್ರತ್ಯಯವಾನ್ ಮತ್ತಾಗ ಆಗಲೇ ಪ್ರತ್ಯಯವಾನ್ ಅನುಪಮರ್ಜಿತ ಭೇದ ಬುದ್ಧಿ ವಿದ್ಯೆಯ ಯಹ ಸಹ ಕರ್ಮಣಿ ಅಧಿಕ್ರಿಯತೆ ಇತ್ಯವೋಚಾಮ. ಭೇದ ಪ್ರತ್ಯಯ ಉಳ್ಳವನು ಅಂದ್ರೆ ಭೇದ ಪ್ರತ್ಯಯನೇನೋ ನಾನ್ ಬೇರೆ, ಈ ಸಂಭಾರಗಳು ಬೇರೆ, ದೇವತೆಗಳು ಬೇರೆ, ಜಗತ್ ಬೇರೆ, ಎಲ್ಲ ಬಿಡಿ ಆಗಿದೆ, ಬೇರೆ ಬೇರೆ ಆಗಿದೆ ಅಂತ ಯಾರಿಗೆ ಈ ತಿಳುವಳಿಕೆ ಇದೆಯೋ ಅವನು ಭೇದ ಪ್ರತ್ಯವನ್ನು ಅಳಿಸ್ಕೊಳ್ದೇ ಇದ್ದವನು, ಸತ್ಯತ್ವ ಬುದ್ಧಿಯವನು. ಅವನು ವಿದ್ಯೆಯ ಯಹ ಬುದ್ಧಿ ವಿದ್ಯೆಯ ಅನುಭವದ ಭೇದ ಪ್ರತ್ಯಯ, ಹಾಗೆ ವಿದ್ಯೆಯಿಂದ ಜ್ಞಾನದಿಂದ ಭೇದ ಪ್ರತ್ಯಯ ಬುದ್ಧಿಯನ್ನು ಅಳಿಸ್ಕೊಂಡಿಲ್ಲ. ಈ ರೀತಿ ಇದ್ದವನು ಯಾವನೋ ಅವನು ಕರ್ಮಕ್ಕೆ ಅಧಿಕಾರಿ ಆಗ್ತಾನೆ. ಅವನು ಕರ್ಮ ಮಾಡುವನಾಗಿರ್ತಾನೆ. ನಾನು ಹೇಳಿದೀನಿ, ನಾವು ಕರ್ಮ ಮಾಡುವ ಯಾರಪ್ಪ ಅಂದ್ರೆ ಜ್ಞಾನದಿಂದ ಭೇದ ಪ್ರತ್ಯಯ ಬುದ್ಧಿಯನ್ನು ಯಾರು ಅಳಿಸ್ಕೊಂಡಿಲ್ವೋ, ಭೇದ ಪ್ರತ್ಯವೆಲ್ಲ ಯಾರು ಇದೆಯೋ ಅವನು ಕರ್ಮದಲ್ಲಿ ತೊಡಗ್ತಾನೆ. ಕರ್ಮ ಅಂದ್ರೆ ಲೌಕಿಕ ಕರ್ಮ, ವೈದಿಕ ಕರ್ಮ, ಎಲ್ಲಾ ಕರ್ಮವೇ. ಆಕ್ಷನ್ನೇ ಕರ್ಮ, ಫಂಕ್ಷನ್ ಆಕ್ಷನ್ ಎಲ್ಲ, ರಿಯಾಕ್ಷನ್ ಎಲ್ಲ ಕರ್ಮವೇ. ಆ ಕರ್ಮ ಮಾಡುವವನು ಕರ್ತೃತ್ವ ಬುದ್ಧಿ ಉಳ್ಳವರು, ಐ ಆಮ್ ಡೂಯರ್ ಅನ್ನೋ ಬುದ್ಧಿ ಉಳ್ಳವರು ಕರ್ಮ ಮಾಡ್ತಾರೆ. ಅದೇ ತಪ್ಪಲಿಕೆಯಿಂದ ಇರೋದು. ಐ ಆಮ್ ಡೂಯರ್ ಅನ್ನೋದು ರಿಯಲ್ ಅಲ್ಲ. ಮಾಡುವನೂ ಅಲ್ಲ, ಅನುಭವಿಸುವನೂ ಅಲ್ಲ, ತಿಳ್ಕೊಳ್ಳುವನೂ ಅಲ್ಲ. ಮೂರನ್ನು ಮೀರಿರುವ, ಮೂರಕ್ಕೂ ಸಾಕ್ಷಿಯಾಗಿರುವ ಅಖಂಡ ಪರಿಪೂರ್ಣ ಚೈತನ್ಯ ಸ್ವರೂಪನಾದ ಪರಬ್ರಹ್ಮವೇ ನಾನು ಅನ್ನುವ ಜ್ಞಾನ ಉಳ್ಳವನು ಎಲ್ಲೋ ಭೇದ ಬುದ್ಧಿಯನ್ನು ಅಳಿಸಾಕ್ಬಿಟ್ಟಿರ್ತಾನೆ. ಅವನು ಯಾವ ಕರ್ಮವನ್ನು ಮಾಡಲ್ಲ, ಅವನಿಗೆ ಯಾವ ಕರ್ಮವೂ ಇಲ್ಲ. ಯಾರು ವಿದ್ಯೆಯಿಂದ ಭೇದ ಪ್ರತ್ಯವನ್ನು ಅಳಿಸಾಕೊಂಡಿಲ್ಲ, ಭೇದ ಪ್ರತ್ಯವನ್ನು ಚೆನ್ನಾಗಿ ಸತ್ಯತ್ವ ಬುದ್ಧಿಯಿಂದ ಉಳ್ಳವನಾಗಿದ್ದಾನೆ, ಅವನು ಕರ್ಮದಲ್ಲಿ ಅಧಿಕಾರಿ. ಅವನು ಮಾಡಿಯೇ ಮಾಡ್ತಾನೆ, ಏನು ಮಾಡಕ್ಕಾಗಲ್ಲ. ಮಾಡ್ಬೇಡ ಅಂದ್ರೂ ಮಾಡದೇ ಇರಲ್ಲ ಅವನು. ಮಾಡ್ಬೇಡ ಇನ್ಯಾವುದು ಮಾಡಿಯೇ ಮಾಡ್ತಾನೆ. ಯೋ ಹಿ ಅಧಿಕೃತ ಕರ್ಮಣಿ ತಸ್ಯ ತದಕರಣೆ ಪ್ರತ್ಯವಾಯ ನಿವೃತ್ತಾಧಿಕಾರಸ್ಯ ಗೃಹಸ್ಥಸ್ಯೇವ ಬ್ರಹ್ಮಚಾರಿಣಃ ವಿಶೇಷ ಧರ್ಮ ಅನುಷ್ಠಾನೆ. ಯಾ ಅನುಷ್ಠಾನೆ ಆಕೇತು ಯಾವಾತನು ಕರ್ಮದಲ್ಲಿ ಅಧಿಕಾರಿ ಆಗಿದ್ದಾನೋ, ಕರ್ಮ ಮಾಡೋದಕ್ಕೆ ಯೋಗ್ಯ ಆಗಿದ್ದಾನೋ, ಅಧಿಕಾರಿ ಫಿಟ್ ಆಗಿದ್ದಾನೋ, ಅವನಿಗೆ ಅದು ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ. ನೀನ್ ಬ್ರಹ್ಮಚಾರಿ ಆಗಿದ್ಯಾ, ನೀವು ಅಗ್ನಿಕಾರ್ಯ ಮಾಡೋದು ಪ್ರತ್ಯಯ ಬರುತ್ತೆ, ವೈಯಾಜ್ಯ ಮಾಡೋದು ಪ್ರತ್ಯಯ ಬರುತ್ತೆ, ಸಂಧ್ಯಾವಂದನೆ ಮಾಡಿದ್ರೆ ಪ್ರತ್ಯಯ ಬರುತ್ತೆ. ಈಗ ಗೃಹಸ್ಥನಾಗಿದ್ದು ಅಗ್ನಿಹೋತ್ರ ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ. ನಿವೃತ್ತ ಅಧಿಕಾರವನ್ನು ಕಿತ್ತಾಕೊಂಡವನು, ಅವನಿಗೆ ಪ್ರತ್ಯಯ ಬರಲ್ಲ. ಗೃಹಸ್ಥನಿಗೆ ಹೇಗೆ ಬ್ರಹ್ಮಚಾರಿಣ ವಿಶೇಷ ಧರ್ಮ ಅನುಷ್ಠಾನ, ಬ್ರಹ್ಮಚಾರಿಗಳ ವಿಶೇಷ ಧರ್ಮ ಅನುಷ್ಠಾನ ಮಾಡದೆ ಹೋದ್ರೆ, ಗೃಹಸ್ಥರಾದ್ಮೇಲೆ ಅಗ್ನಿ ಕಾರ್ಯ ಮಾಡಲಿಲ್ಲ ಪ್ರತ್ಯಯ ಬರುತ್ತನ? ಗೃಹಸ್ಥರಿಗೆ ಭಿಕ್ಷಾವಂದನೆ ಮಾಡಿದ್ರೆ ಪ್ರತ್ಯಯ ಬರುತ್ತನ? ಯಾಕೆ ಬರಲ್ಲ? ಅದು ಅವನಿಗೆ ಹೇಳಿದ್ದ ಅಲ್ವೇ ಅಲ್ಲ. ಅದೇ ರೀತಿ ಜ್ಞಾನಿಗೆ ಕರ್ಮ ಹೇಳಿದ್ದ ಅಲ್ವೇ ಅಲ್ಲ, ಹಾಗಾಗಿ ಜ್ಞಾನಿಗೆ ಪ್ರತ್ಯಯ ಬರಲ್ಲ. ಅಜ್ಞನಿಗೆ ಕರ್ಮ ಹೇಳಿದ್ದು, ಅಜ್ಞನಿಗೆ ಕರ್ಮ ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ. ಜ್ಞಾನಿ ಅದನ್ನ ಮೀರಿದವನು, ಬಿಯಾಂಡ್ ದ ಕರ್ಮ, ಕರ್ಮ ಹೋಗ್ಬಿಟ್ಟಿದ್ದಾನೆ.
ಅವನಿಗೆ ಯಾವ ಕರ್ಮದಿಂದಲೂ ಏನು ಆಗ್ಬೇಕಾಗಿಲ್ಲ, ಏನು ಹೋಗಲೂ ಬೇಕಾಗಿಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಆನವಾಪ್ತಮವಾಪ್ತವ್ಯಂ ವರ್ತೇವ ಜಗರ್ಮಣಿ. ಇರ್ತಾನೆ, ಅದ್ಮೇಲೆ ಇರೋದು ಅವ್ರ ವೈಯಕ್ತಿಕ. ಏವಂತರಿ ಸರ್ವ ಸ್ವಾಶ್ರಮಸ್ಥ ಉತ್ಪನ್ನೈಕತ್ವ ಪ್ರತ್ಯಯ ಪರಿವ್ರಾಡಿ ಚೇತ್. ಇದು ಕರೆಕ್ಟ್ ಈ ವಾಕ್ಯ, ಇದನ್ನು ಹೊಡೆಯ ಹಾಗಿಲ್ಲ. ಹೀಗಾದ್ರೆ ನೀವ್ ಹೇಳ ಹಾಗೆ ಜ್ಞಾನಿ ಆದವನಿಗೆ ಕರ್ತೃತ್ವ ಬುದ್ಧಿ ಇಲ್ಲ ಅಂತ ಅನ್ನೋದಾದ್ರೆ, ಯಾರೇ ಆಗಲಿ ಎಲ್ಲ ಆಶ್ರಮದವರಿಗೂ ತಮ್ಮ ಆಶ್ರಮದಲ್ಲೇ ಇದ್ಕೊಂಡಾಗ ಆತ್ಮಿಕತ್ವ ಪ್ರತ್ಯಯ ಉಂಟಾಯ್ತು. ವೇದಾಂತ ಶ್ರವಣ ಮಾಡಿ ವಿಚಾರ ಮಾಡಿ ಆತ್ಮಿಕತ್ವ ಜ್ಞಾನ ಉಂಟಾಯ್ತು ಅಂತ ಇಟ್ಕೋ. ಗೃಹಸ್ಥರಿಗೋ ಬ್ರಹ್ಮಚಾರಿಗೋ ಅವನು ಪರಿವ್ರಾಜಕ ಅಂತ ಆಗ್ತಾನೆ. ಅವಾಗ ಪರಿವ್ರಾಜಕ ಅಂತ ಒಂದು ಆಶ್ರಮ ಅಲ್ಲ, ಉತ್ಪನ್ನೈಕತ್ವ ಪ್ರತ್ಯಯ ಉಳ್ಳವನೇ ಪರಿವ್ರಾಜಕ. ಪರಿವ್ರಾಜಕ ಅಂದ್ರೆ ಸನ್ಯಾಸಿ. ಸನ್ಯಾಸಿ ಯಾರೋ ಆತ್ಮಿಕತ್ವ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡವನೇ ಸನ್ಯಾಸಿ, ಅವನೇ ಜ್ಞಾನಿ, ಅವನೇ ಇದು ಪರಿವ್ರಾಜಕ ಅಂತ. ಈ ರೀತಿ ಆಗುತ್ತಲ್ಲ ಅಂದ. ಇದು ಕರೆಕ್ಟ್, ಇದು ಒಂದಿಷ್ಟು ಹೇಳಿದ್ರೆ. ಅದು ಭಾಷಿಕಾರರು ಒಂದು ಆಗಲ್ಲ ಅಂದ್ಬಿಡ್ತಾರೆ. ನಾ ಸ್ವಸ್ವಾಮಿತ್ವ ಭೇದ ಬುದ್ಧಿ ನಿವೃತ್ತೇ, ತಾನು ತಂದೂನಂತ ತಾನು ಅದಕ್ಕೆ ನಾನು ಆ ಸ್ವಾಮಿ ಅನ್ನೋದು ಭೇದ ಬುದ್ಧಿ ಅವನಿಗೆ ಹೋಗಿರಲ್ಲ ಅಂತ ಇದ್ದಾರೆ. ಯಾರಿಗೆ? ಗೃಹಸ್ಥರಿಗೆ. ಯಾರ್ಯಾರಿ ಸ್ವಸ್ವಾಮಿ ಬುದ್ಧಿ ಯಾರಿದೆಯೋ ಅವರೆಲ್ಲ ಗೃಹಸ್ಥರು ಅಂತ ಆಯ್ತು. ಸನ್ಯಾಸಿಯಾಗಿ ಪರಿವ್ರಾಜಕನಾಗಿದ್ದು ಸ್ವಸ್ವಾಮಿ ಬುದ್ಧಿ ಇದ್ರೆ ಅವನು ಗೃಹಸ್ಥನೇ. ಸ್ವಸ್ವಾಮಿ ಬುದ್ಧಿ ಬಿಟ್ಕೊಂಡವನು ಯಾರಾಗಿದ್ದು ಅವನು ಪರಿವ್ರಾಜಕನೇ. ನೀವೇ ಅಂದ್ರೆ ಹೇಳ್ಕೊಟ್ಟಂಗಾಯ್ತು. ಇವಾಗ ಇವ್ರೇನಂತಿದ್ದಾರೆ, ನಾನು ನನ್ನ ಮನೆ ನನ್ನ ದುಡ್ಡು ನನ್ನ ಬೆಲ್ತು ನನ್ನ ಇದು ಅಂತ. ನಾನು ಐ ಆಮ್ ಸೋ ಅಂತ ಹೇಳ್ತಾರೆ, ನಂಥವನು ಅಂತ. ಈ ಬುದ್ಧಿ ಇರೋರು ಅಜ್ಞಾನಿ. ಇದುಳ್ಳವನೇ ಗೃಹಸ್ಥ, ಇದಿರೋರೆಲ್ಲ ಗೃಹಸ್ಥರು. ಇದುಳ್ಳವನೇ ಗೃಹಸ್ಥ, ಇದಿರೋರೆಲ್ಲ ಗೃಹಸ್ಥ ಅದು ಅನ್ಕೊಂಡ್ರೆ ಸನ್ಯಾಸಿ ಆಗಿದ್ದು ನನ್ನ ಮಠ. ನೆನ್ನೆ ಒಬ್ರು ಬಂದಿದ್ರು, ಅದಾವುದೋ ಒಂದು ಇದರಲ್ಲಿ ಮೊಳಕಾಲ್ಮೂರಲ್ಲಿ ಒಂದು ಮಠ. ಆ ಮಠಕ್ಕೆ ಒಬ್ಬ ಸ್ವಾಮಿಗಳನ್ನು ಕೂರಿಸಿ ಮಾಡಿದ್ರು. ಅವರನ್ನ ಮಠಾಧೀಶ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಈಗ ಅವರು ಈ ಮಠವೆಲ್ಲ ನನ್ನ ಹೆಸರು ಬರ್ಕೊಡಿ, ನಾನು ಅದನ್ನ ಬೆಳೆಸ್ತೀನಿ ಹಾಗೆ ಅಂತ ಟ್ರಸ್ಟ್ನವ್ರು ಹೇಳಿದ್ರು. ಟ್ರಸ್ಟ್ನವ್ರು ಹಂಗಾಗೋದಿಲ್ಲ, ಇದು ಟ್ರಸ್ಟ್ ಕೈಯಲ್ಲೇ ಇರೋದು, ನೀವು ಅದಕ್ಕೆ ಸ್ವಾಮಿಗಳಾಗಿ ಮಾಡ್ಬೇಕೇ ಹೊರತು ಹಾಗೆ ನಾನು ಬೇಡ ಮಠ ಬಿಟ್ಟು ಹೋಗ್ಬಿಟ್ರು. ಮಠ ನಂದಾಗಬೇಕು ಸನ್ಯಾಸಿ ಬಯಸಬಹುದಾ? ನನ್ನ ಹೆಸರು ಬರ್ಕೊಡಿ ನಾನು ಆಗನ್ಬಹುದಾ? ಅದಂತ ಸನ್ಯಾಸಿ ಲಕ್ಷಣ ಅದು. ಈ ಪ್ರಾಪರ್ಟಿ ನನ್ಗೆ ಮಾಡ್ಕೊಡಿ, ನನ್ನ ಹೆಸರು ಮಾಡಿ, ನನ್ನ ಹೆಸರು ರಿಜಿಸ್ಟರ್ ಮಾಡಿ ಅಂತ ಈ ರೀತಿ ಅವ್ರು ಕೇಳ್ಕೊಂಡ ಅಂದ್ರೆ ಅದಕ್ಕೇನು ಮೀನಿಂಗು? ವಾಟ್ ಈಸ್ ದ ಮೀನಿಂಗ್ ದ ಸೆಂಟೆನ್ಸ್? ಆ ಸೆಂಟೆನ್ಸ್ ಮೀನಿಂಗ್ ಏನಮ್ಮ, ಅರ್ಥ ಏನಮ್ಮ? ತಪ್ಪಲ್ವಾ? ಸನ್ಯಾಸಿ ಕೂತ್ಕೊಂಡು ಸನ್ಯಾಸನೇನೋ ಎಲ್ಲ ಬಿಡೋದು, ಎಲ್ಲ ಬಿಟ್ಟು ನಂಗೆ ಈ ಮಠ ಈ ಪ್ರಾಪರ್ಟಿ ನಂಗೆ ಮಾಡ್ಕೊಡಿ ನನ್ನ ಹೆಸರು ಮಾಡಿ ಅಂತ ಅರ್ಥ ಏನು? ಹೊರಟೋಗ್ಬಿಟ್ರಂತೆ, ಬಿಟ್ಟೋಗ್ಬಿಟ್ರಂತೆ, ಬರಲೇ ಇಲ್ವಂತೆ. ಇವಾಗ ಖಾಲಿ ಇದೆ. ಯಾರೋ ಇದಾರ ಕೊಡೋರು ಒಳ್ಳೆಯವರು? ಇಲ್ಲ, ಬಿಡಿ ಅವ್ರು ನೋಡ್ಕೊಡ್ತಾರೆ. ಸ್ವಾಮಿ ನೀವು ಹೇಳೋ ಹಾಗೆ ನೀ ಜ್ಞಾನಿ ಆದವರೆಲ್ಲ ಪರಿವ್ರಾಜಕರು ಅನ್ನೋದಾದ್ರೆ ಅವನು ಸ್ವಾಶ್ರಮಸ್ಥ, ತನ್ನ ಆಶ್ರಮದಲ್ಲೇ ಇದ್ಕೊಂಡಿದ್ದಾನೆ. ಆದ್ರೆ ಉತ್ಪನ್ನೈಕತ್ವ ಪ್ರತ್ಯಯ, ಅವನಿಗೆ ಆತ್ಮಿಕತ್ವ ಪ್ರತ್ಯಯ ಉಂಟಾಗ್ಬಿಟ್ಟಿದೆ. ಜನಕನಂತೆ ತತ್ವಜ್ಞಾನ ತತ್ವಚಾರ ಮಾಡಿ ಗೃಹಸ್ಥರಿಗೆ ಆತ್ಮಜ್ಞಾನ ಆಗ್ಬಾರ್ದು ನಿಷೇಧ ಇದೆಯಾ? ಗೃಹಸ್ಥ ವೇದಾಂತ ಶ್ರವಣ ಮಾಡಬಾರ್ದಾ? ವಿಚಾರ ಮಾಡಬಾರ್ದಾ? ಅವನ ತನ್ನ ಅನುಭವಕ್ಕೆ ವಾಕ್ಯವನ್ನು ಹೊಂದಿಸ್ಕೋಬಾರ್ದಾ? ಹೊಂದಿಸ್ಕೊಂಡವನಾದ್ರೆ ಅವನು ಜ್ಞಾನಿ ಆಗ್ಬಿಟ್ರೆ ಅವ್ನು ಪರಿವ್ರಾಜಕರು ಆಗ್ಬಿಟ್ನಲ್ಲ. ಅದಕ್ಕೆ ಕಾಯಿ ಬಟ್ಟೆ ಉಟ್ಕೊಂಡು ತಲೆ ಬೋಳಿಸ್ಕೊಂಡು ಎಲ್ಲೋ ಹೋಗ್ಬೇಕು ಅನ್ನೋದು ಏನು? ಅದು ಒಂದು ಕರ್ಮ ತಾನೆ. ಕಾಯಿ ಬಟ್ಟೆ ಉಡ್ಬೇಕು, ತಲೆ ಬೋಳಿಸ್ಕೋಬೇಕು, ಅದರಿಂದ ಅದ್ಯಾತ ಮಾಡ್ತೀರಾ ಅಂತ ಕೇಳಿದ್ರೆ ನಾ ಅಂದು ಸ್ವಸ್ವಾಮಿತ್ವ ತಾನು ತನ್ನದು ತಾನು ಅದಕ್ಕೆ ಸ್ವಾಮಿ. ಈ ಭೇದ ಬುದ್ಧಿ ಅವನಿಗೆ ಹೋಗಿಲ್ಲ ಅಂತ ಇದ್ರಿಂದ ಅವನಿಗೆ ಆ ಜ್ಞಾನ ಆಗಲ್ಲ ಅಂತ ಇದ್ದಾರೆ. ಕರ್ಮಾರ್ಥತ್ವಾಚ ಇತರಾಶ್ರಮ, ಸನ್ಯಾಸಾಶ್ರಮ ಬಿಟ್ಟು ಬಾಕಿ ಎಲ್ಲ ಆಶ್ರಮವು ಕರ್ಮಕ್ಕೋಸ್ಕರ ಇರೋದು, ಕರ್ಮ ಮಾಡೋಕ್ಕೆ. ಸನ್ಯಾಸದ ಕರ್ಮ ಬಿಡೋದೆ. ಸನ್ಯಾಸಿನ ಎಲ್ಲ ಬಿಟ್ಟಿರೋದು ಸನ್ಯಾಸವೇ ಹೊರತು ಮಾಡೋದು. ಬ್ರಹ್ಮಚಾರಿ ಗೃಹಸ್ಥ ಕರ್ಮಕ್ಕೋಸ್ಕರ ಇರೋದು. ಕರ್ಮಕ್ಕೋಸ್ಕರ ಇರೋ ಆಶ್ರಮದಲ್ಲಿ ಕರ್ಮ ಬಿಡ್ತೀನಿ, ಹೆಂಗ್ ಬಿಡ್ತೀಯಾ?
ಕರ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಗೃಹಸ್ಥನ ರೆಸ್ಪಾನ್ಸಿಬಿಲಿಟಿ ಇದೆ, ಬಿಡಕ್ಕಾಗಲ್ಲ, ಅದನ್ನು ಜ್ಞಾನ ಆಗಲ್ಲ. ಅದು ಸನ್ಯಾಸಿಯು ಯಾವ ಕರ್ಮದ ಸಂಬಂಧವೂ ಇಲ್ಲ, ಸ್ವಸ್ವರೂಪದ ಜ್ಞಾನ ಮಾಡ್ಕೊಳ್ತಾನೆ. ಕರ್ಮ ಸಂಬಂಧ ಇದ್ದರೆ ಕರ್ತೃತ್ವ ಬುದ್ಧಿ ಇರುತ್ತೆ, ಐ ಆಮ್ ಡೂಯರ್ ಅಂತ. ಅದು ಬುದ್ಧಿ ಇದ್ಬಿಟ್ಟು ಅದು ಪರಿಚ್ಛಿನ್ನ ಬುದ್ಧಿ, ಅದು ವಿಕಾರ ಬುದ್ಧಿ, ಅದು ಜ್ಞಾನಿ ಅಲ್ಲ. ಎಲ್ಲಾ ಆಶ್ರಮಗಳು, ಸನ್ಯಾಸ ಆಶ್ರಮ ಬಿಟ್ಟು ಬಾಕಿ ಎಲ್ಲಾ ಆಶ್ರಮಗಳು ಕರ್ಮಕ್ಕೋಸ್ಕರ ಇರೋದ್ರಿಂದ ಕರ್ಮದಿಂದ ಅವನು ಬದ್ಧನಾಗಿರ್ತಾನೆ. ಅಥ ಕರ್ಮ ಕುರ್ವೀಯ ಶ್ರುತೇ ನಿತ್ಯಂ ಸ್ಯಾಸ ಕರ್ಮ ಕುರ್ವೀಯ. ನಂಗೆ ದುಡ್ಡು ಬೇಕು, ಕರ್ಮ ಮಾಡ್ತೀನಿ ಅಂತ. ದುಡ್ಡು ಬೇಕು ಅನ್ನೋ ಬೈಕೆ, ಕರ್ಮ ಮಾಡ್ತೀನಿ ಅನ್ನೋ ಬುದ್ಧಿ, ಇದೆಲ್ಲ ಅಜ್ಞಾನಿತ್ವ ಕುರುಹು, ಅಜ್ಞಾನಿತ್ವಕ್ಕೆ ಲಕ್ಷಣ. ಕುರುಹು ಅಂದ್ರೆ ಸಿಂಬಾಲಿಕ್ ಲಕ್ಷಣ. ಕುರುಹು ಪದ ಕೇಳಿದಿರ ಉಂಟಾ? ಸ್ವಸ್ವಾಮಿತ್ವಾಭಾವಾತ್ ಭಿಕ್ಷು ಏಕೈವ ಪರಿವ್ರಾಟ್ ನ ಗೃಹಸ್ಥಾದಿ. ಅದು ಏನಾಯ್ತು? ಸ್ವಸ್ವಾಮಿತ್ವ ಯಾರಿಗಿಲ್ಲವೋ ಅವನೇ ಭಿಕ್ಷು, ಅವನೇ ಪರಿವ್ರಾಜಕ, ಅವನಿಗೆ ತತ್ವಜ್ಞಾನವಾಗಿರೋದು. ಗೃಹಸ್ಥಾದಿಗಳಿಗೆ ಸ್ವಸ್ವಾಮಿತ್ವ ಭಾವ ಹೋಗಲ್ಲ, ಪರಿವ್ರಾಜಕತ್ವ ಇಲ್ಲ, ಸನ್ಯಾಸಿತ್ವ ಇಲ್ಲ. ಅದು ಜ್ಞಾನಿತ್ವ ಪರಿವ್ರಾಜಕ. ಪರಿ ಅಂದ್ರೆ ಎಂಟೈರ್ ವ್ರಜದಿಂದ ಸುತ್ತಾಡುವನು, ವ್ರಾಜ ವ್ರಾಜ ಪರಿವ್ರಾಜ. ಎಂಟೈರ್ ವಾಂಡರಿಂಗ್, ಎಲ್ಲಾ ಕಡೆ ಸುತ್ತೋರು. ಎಲ್ಲ ಸುತ್ತೋದೇ ಒಂದು ಕೆಲಸ, ಯಾವ ಜಾಗ ಒಂದ್ ಕಡೆ ಇರಲ್ಲ ಅವನು. ಗ್ರಾಮೀಕರಾರ್ಥ ಹೋಗ್ತಾ ಇರ್ತಾರೆ ಊರಿಂದ. ಒಂದ್ ಕಡೆ ಇದ್ಬಿಟ್ರೆ ಆ ಊರಿನ ಜನ, ಆ ಜಾಗ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಬಿಟ್ಟು ಹೋಗ್ಬಿಟ್ರೆ ಹರಿಯುವ ನದಿ, ತಿರುಗುವ ಯತಿ ಎರಡು ಕೆಡಲ್ಲ. ನದಿ ನೀರು ನಿಂತು ಬಿಟ್ರೆ ಕೆಟ್ಟೋಗ್ಬಿಡುತ್ತೆ, ನಿಂತು ನೀರು ಹೋಗೋದು. ಹರಿತಾ ಇದ್ದು ಕೆಡಲ್ಲ. ಯತಿಯು ಅಷ್ಟೇ, ತಿರುಗ್ತಾ ಇರ್ಬೇಕು, ಎಲ್ಲೂ ಈ ಕಡೆ ಇರಬಾರ್ದು. ಅವಾಗ ಯಾರ ಅಭಿಮಾನ ಬರಲ್ಲ, ಎಲ್ಲೂ ಬರಲ್ಲ. ಸ್ವಸ್ವಾಮಿತ್ವ, ತಾನು ತನ್ನದು, ತನ್ನ ಸ್ವಾಮಿ ತನ್ನದು, ತನ್ನ ಅದಕ್ಕೆ ನಾನು ಸ್ವಾಮಿ ಈ ಭಾವ ಅವನಿಗೆ ಇಲ್ಲವಾದ್ದರಿಂದ ಸ್ವಸ್ವಾಮಿತ್ವ ಅಭಾವಾತನ ವಾಕ್ಯ ಎಲ್ಲ ಮಠಾಧೀಶ. ಸ್ವಸ್ವಾಮಿತ್ವ, ಸ್ವ ಅಂದ್ರೆ ತನ್ನದು, ಸ್ವಾಮಿ ಅಂದ್ರೆ ಒಡೆಯ, ತನ್ನದು ತಾನದು ಒಡೆಯ ಎಂಬ ಭಾವ ಇಲ್ಲ ಸನ್ಯಾಸಿಗಿಲ್ಲ. ಆದ್ರಿಂದ ಅವನೇ ಪರಿವ್ರಾಜಕ, ಅವನೇ ಜ್ಞಾನಿ. ಗೃಹಸ್ಥಾದಿಗಳಿಗೆ ತನ್ಮನೆ, ತನ್ನ ಮಕ್ಕಳು, ತನ್ನ ದುಡ್ಡು ಅಂತ ಇರುತ್ತೆ, ತಾನು ಅಂತೂ ಅಭಿಮಾನ ಇರುತ್ತೆ. ಅವನಿಗೆ ಅಹಂಕಾರವಿಲ್ಲ, ಮಮಕಾರ ಇಲ್ಲ. ಮಮಕಾರ ಅಹಂಕಾರ ಎರಡು ಬಿಟ್ಟ, ಅವನಿಗೆ ಎರಡು ಇರುತ್ತೆ. ಯಾರು ಎರಡು ಇದೆಯೋ ಅವನು ಪರಿವ್ರಾಜಕನಲ್ಲ, ಅವನಿಗೆ ಜ್ಞಾನ ಅಲ್ಲ. ಯಾರು ಎರಡು ಕಳ್ಸ್ಕೊಂಡಿದ್ದಾನೋ, ಬಾಧೆ ಮಾಡ್ಕೊಂಡಿದ್ದಾನೋ ಅವನೇ ಪರಿವ್ರಾಜಕ, ಅವನೇ ಜ್ಞಾನಿ. ಆದ್ರಿಂದ ಗೃಹಸ್ಥರಿಗೆ ಪರಿವ್ರಾಜ ಜ್ಞಾನಿತ್ವ ಬರಲ್ಲ, ಜ್ಞಾನಿತ್ವ ಆಗಲ್ಲ. ಏಕತ್ವ ಪ್ರತ್ಯಯ ವಿಧಿಜನಿತೇನ ಪ್ರತ್ಯಯೇನ ವಿಧಿ ನಿಮಿತ್ತ ಭೇದ ಪ್ರತ್ಯಯಸ್ಯ ಉಪಮರ್ಜಿತತ್ವಾತ್ ಯಮ ನಿಯಮ ಜನ್ಮಪತ್ತಿ ಪರಿವ್ರಾಜಕಸ್ಯ ಇತಿ ಚೇತ್. ಸನ್ಯಾಸಿಗೂ ಯಮ ನಿಯಮಾದಿಗಳು ಇಲ್ಲ ಅಂತ ಆಗತ್ತಲ್ಲ, ಅದು ಒಂದು ಭೇದ ಪ್ರತ್ಯಯದಲ್ಲೇ ಬರುತ್ತಾನೆ, ಅದು ಆಗ್ಬಾರ್ದಲ್ಲ ಅಂತ. ಏಕತ್ವ ಪ್ರತ್ಯಯ ವಿಧಿಯಿಂದ ಉಂಟಾದ ಪ್ರತ್ಯಯದಿಂದ ವಿಧಿ ನಿಮಿತ್ತ ಭೇದ ಪ್ರತ್ಯಯವು ಹೇಗೆ ಅಳಿಸೋಗಿರುತ್ತದೆಯೋ ಅದೇ ರೀತಿ ಯಮ ನಿಯಮಾದಿಗಳು ಕೂಡ ಅವನು ಬರೋಲ್ಲ ಪರಿವ್ರಾಜಕನಿಗೆ ಅಂತ ಆಗತ್ತಲ್ಲ. ಆತ್ಮಜ್ಞಾನದಿಂದ ಭೇದ ಪ್ರತ್ಯಯವೆಲ್ಲ ಅಳಿಸೋಗುತ್ತೆ, ದ್ವೈತ ಬುದ್ಧಿಯೆಲ್ಲ ಅಳಿಸೋಗುತ್ತೆ, ಕರ್ತೃತ್ವ ಬುದ್ಧಿ ಅಳಿಸೋಗುತ್ತೆ ಅಂದ್ರೆ ಯಮ ನಿಯಮಾದಿಗಳು ಅಂತ ಮಾಡ್ತಾರೆ, ಅದೂ ಇಲ್ಲ ಅವನಿಗೆ. ಅದ್ಯಾಕೆ ಅವ್ನು ಮಸ್ಟ್ ಶುಡ್ಡು ಅಂತ ನಾ ಮುಭುಕ್ಷಾದಿನ ಏಕತ್ವ ಪ್ರತ್ಯಯ ಪ್ರತ್ಯಾವಿತಸ್ಯ ಉಪಪತ್ತೇ. ಏಕತ್ವ ಪ್ರತ್ಯಯದಿಂದ ಜಾರಿ ಬಿಡ್ತಾನೆ, ಯಾವ್ದನ್ನ ಹಸಿವಿನಿಂದ. ತುಂಬಾ ಹಸಿವಾಯ್ತು ನಿಂತ್ಕೋ, ಏಕತ್ವ ಪ್ರತ್ಯಯದಲ್ಲಿ ಇದ್ದವನಿಗೂ ಹಸಿವಿನ ಕಡೆ ಗಮನ ಬಂದ್ಬಿಡ್ತದೆ. ಆವಾಗ ಅದನ್ನ ಬಿಟ್ಟು ಹಸಿವಿನ ಕಡೆ ಗಮನ ಬಂದು ಅವನು ಅದರ ಪ್ರವೃತ್ತಿ ಹೊಂದುತ್ತೆ, ಆ ಸ್ವರೂಪದಲ್ಲಿಯೇ ಇರ್ತಾನೆ. ಸ್ವಲ್ಪ ಎಷ್ಟೊತ್ತಿರಕಾಗುತ್ತೆ ಹಸಿವಾಗುವಂಗೆ. ತುಂಬಾ ಹಸಿವಾಯ್ತು ಅಂದ್ರೆ ತುಂಬಾ ಹಸಿವಾಗ್ತಾ ಇದೆ ಅಂತ ಅರಿವಾಗುತ್ತೋ ಇಲ್ವೋ, ಆ ಅರಿವಾದ್ಮೇಲೆ ಅದಕ್ಕೆ ಎದ್ದು ಹೋಗ್ಬೇಕೋ ಇಲ್ವೋ, ಅವಾಗ ಅದನ್ನ ಜಾರನೋ ಇಲ್ವೋ ಸ್ವರೂಪದಿಂದ, ಅದಾಗುತ್ತೆ. ಅದು ಯಮ ನಿಯಮಾದಿಗಳು ಆ ರೀತಿ ಇದಾಗಲ್ಲ ಅಂತ ಹೇಳ್ತಾರೆ. ನಿವೃತ್ತರ್ಥತ್ವ
ಯಮನಿಯಮ ಅದು ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಇದೆ. ಅದನ್ನ ಜಾರಿದ ಅವನನ್ನು ಮತ್ತೆ ಕೊಂಡ್ಬಂದು ಸೋಬಲ್ಲಿ ನಿಲ್ಲಿಸೋದಕ್ಕೋಸ್ಕರ ಯಮನಿಯಮ ಬೇಕು. ಆದ್ರೆ ಅಗ್ನಿಹೋತ್ರಾದಿಗಳು ಅದನ್ನ ನಿವೃತ್ತಿಗೋಸ್ಕರ ಇಲ್ಲ, ಅಗ್ನಿಹೋತ್ರಾದಿಗಳು ಪ್ರವೃತ್ತಿಗಾಗಿರ್ಬೋದು. ನಚ ಪ್ರತಿಸಿದ್ಧ ಸೇವಾ ಪ್ರಾಪ್ತಿ. ಪರಿಸಿದ್ಧವಾದದ್ದನ್ನು ಸೇವೆ ಮಾಡೋ ಪ್ರಾಪ್ತಿ ಇಲ್ಲ. ಅಂದ್ರೆ ಕರಂಜ ಭಕ್ಷಣಾದಿಗಳು ಅಥವಾ ಕಳ್ತನ ಸುರಾಪಾನ ಇತ್ಯಾದಿ ಅದು ಪ್ರಾಪ್ತಿ ಆಗೋಲ್ಲ. ಅವನು ಬ್ಯಾಟ್ರಿ ಈ ರನ್ನಿಂಗ್ ಲೋ ಹೋಯ್ತು, ಯಾಕೆ ತೆಗಿತೀಯಾ ಲೋ ಇದ್ಕಲ್ಲ ಪರಿಸಿದ್ಧ ಕರ್ಮ ಅದನ್ನು ಮಾಡ್ಬೋದಲ್ಲ. ಅದನ್ನ ಪರಿಸಿದ್ಧ ಸೇವಾ ನಚ ಪ್ರಸಿದ್ಧ ಸೇವಾ ಪ್ರಾಪ್ತಿ. ಪರಿಶುದ್ಧವಾದಂತಹ ಕರ್ಮವನ್ನು ಸೇವಿಸುವುದು ಅನ್ನೋದು ಅವನು ಬಂದು ಒದಗಲ್ಲ. ಯಾಕೆಂದ್ರೆ ಏಕತ್ವ ಪ್ರತ್ಯೋತ್ಪತ್ತೇ ಪ್ರಾಗೇವ ಪರಿಸಿದ್ಧತ್ವ. ಸಾಧಕನಾಗಿದ್ದಾಗ ಏಕತ್ವ ಪ್ರತ್ಯಯ ಉಂಟಾಗ ಮುಂಚೆನೆ ಸಾಧಕನಾಗಿದ್ದಾಗ ಪರಿಸಿದ್ಧ ಕರ್ಮ ಬಿಟ್ಬಿಟ್ಟಿದ್ದಾನೆ. ಜ್ಞಾನ ಮೇಲೆ ಎಂತ ಬರುತ್ತೆ ಅವನಿಗೆ? ಸಾಧಕಾವಸ್ಥೆಯಲ್ಲಿದ್ದಾಗ ಏಕತ್ವ ಪ್ರತ್ಯಯ ಪ್ರಯತ್ನ ಪಡ್ತಿರುವಾಗಲೇನಿಗೆ ಪರಿಸಿದ್ಧ ಕರ್ಮನ ಬಿಟ್ಬಿಟ್ಟಿದ್ದಾನೆ. ಸ್ವರಾಪಾನ ಸ್ವರ್ಣಸ್ಥೆ ಯಾವುದೇ ಪಾಪಕರ್ಮವನ್ನು, ಕಳ್ತನವನ್ನು, ವ್ಯಭಿಚಾರ ಅಭಿಚಾರ ಯಾವುದನ್ನು ಮಾಡ್ತಿರಲ್ಲ. ಅದನ್ನ ಸಾಧಕರಾಗಿದ್ದಾಗಲೇ ಪರಿಸಿದ್ಧ ಕರ್ಮವನ್ನು ಬಿಟ್ಟಿರ್ತಾನೆ. ಸಿದ್ಧನಾದ್ಮೇಲೆ ಮಾಡ್ತಾನ? ಮಾಡೋದಿಲ್ಲ. ರಾತ್ರಿ ಕೂಪೆ ಕಂಟಕೇವ ಪತಿತಃ ಪತಿತೇಪಿ ಸವಿತರಿ ಪತತಿ ತಸ್ಮಿನ್ನೇವ. ರಾತ್ರಿ ಹೊತ್ತು ಕಾಣಲ್ಲಪ್ಪ, ಅಲ್ಲಿ ಮುಳ್ಳು, ಕಲ್ಲು, ಗಾಜು, ಗುಂಡಿ ತುಳಿತಾನೆ, ಸಗಣಿ ಇದು ತುಳಿತಾನೆ. ಸೂರ್ಯೋದಯ ಆದ್ಮೇಲೂ ಯಾಕೆ ತುಳಿಯೋಣ ಕೇಳ್ತೀರಾ? ಸೂರ್ಯೋದಯ ಆದ್ಮೇಲೆ ಬೆಳಕು ಬಂದ್ಮೇಲೆ ಯಾಕೆ ಮುಳ್ಳನ್ನು ತುಳಿಯಲ್ಲ, ಯಾಕೆ ಗಾಜು ತುಳಿಯಲ್ಲ, ಯಾಕೆ ಸಗಣಿ ತುಳಿಯ ಪ್ರಶ್ನೆ ಮಾಡೋದೇ ಹೊಂದಲ್ಲ. ಅಜ್ಞಾನದಿಂದ ಕಾಣದೇ ಇದ್ದಾಗ ಸುಳ್ದ ಇದು ಮಾಡ್ದ, ಜ್ಞಾನ ಇದ್ದಾಗ ಯಾಕೆ ಮಾಡ್ತಾನೆ? ಅದನ್ನ ಮಾಡಕ್ ಹೋಗೋದೇ ಇಲ್ಲ. ರಾತ್ರಿ ಹೊತ್ತಲ್ಲಿ ಬಾವಿಗೋ, ಬಾವಿ ಶಬ್ದಕ್ಕೆ ಗುಂಡಿ ದಸ, ಕಂಟಕಾಲ ಮುಳ್ಳು, ಅಥವಾ ಆ ಶಬ್ದದಿಂದ ಇನ್ನ ಗಾಜು ಗೀಜು ಸಗಣಿ, ಅಲ್ಲಿ ಬಿದ್ದವನು ಸೂರ್ಯೋದಯವಾದ ಮೇಲೂ ಅದ್ರ ಮೇಲೆ ಬೀಳೋದು ಇಲ್ಲ ಅಲ್ವೇ? ಹೋಗೋದಿಲ್ಲ ಅಲ್ವೇ ಅದಕ್ಕೆ? ಹಾಗೆ ವಿವೇಕವಾದ ಮೇಲೆ ಅದಕ್ಕೆ ಹೋಗಲ್ಲಪ್ಪ. ಅಜ್ಞಾನದಿಂದ ಮಾಡ್ತಿರ್ತಾನೆ, ಪರಿಸಿದ್ಧ ಕರ್ಮ ಮಾಡ್ತಾನೆ, ಎಲ್ಲ ಕರ್ಮ ಮಾಡ್ತಾನೆ. ಜ್ಞಾನ ಮೇಲೆ ಯಾಕೆ ಮಾಡಕ್ ಹೋಗ್ತಾನೆ? ತಸ್ಮಾ ಸಿದ್ಧಂ ನಿವೃತ್ತ ಕರ್ಮ ಭಿಕ್ಷುಕ ಏವ ಬ್ರಹ್ಮ ಸಂಸ್ಥಾ ಇತಿ. ಅದನ್ನ ಎಲ್ಲಾ ಕರ್ಮದಿಂದಲೂ ಬಿಟ್ಟವನಾದ ಭಿಕ್ಷುಕನೇ ಬ್ರಹ್ಮ ಸಂಸ್ಥೆನೇ ಹೊರತು ಗೃಹಸ್ಥಾದಿಗಳು ಬ್ರಹ್ಮ ಸಂಸ್ಥೆ ಅಲ್ಲ. ಸಾಕು.